ಸೊ ಮುಂಬೈ ಹೋಟೆಲ್ನಲ್ಲಿ ಪಕ್ಷೇತರ ಶಾಸಕ ನಾಗೇಶ್ ಮಾತಾಡ್ತಿದ್ದಾರೆ, ನೋಡೋಣ. Convey my wishes, Sankranti wishes. It's a great festival for Karnataka, to the people of Karnataka. Sir, are you any under pressure while announcing this judgment of yours? No pressure, nothing. I'm very cool. I met so many leaders in the coalition government. The response was good, but what I wanted is not happened. In the sense, at least for development of the constituency and the state, there is no support from the coalition government. For me as an independent, they have not recognized my support given to them at the formation of the government. So it is to my surprise that I waited, then I've taken this step to withdraw the support. There are reports that some Congress MLAs and some other MLAs are also not happy with the government. They are also in the view to change their sides. That is what I have heard and I have seen in the TV channels. Many people are disgusted with the government functioning and their style of behavior and their attitude. So I think the people may go out of the Congress and support the BJP. That is what is seen in the media and elsewhere. People are talking. Thank you. ತೀರ್ಮಾನ ತಗೊಂಡಿದ್ದಂತೆ ನನಗೆ ಅನಿಸ್ತಾ ಇದೆ, ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳಿದಂಗೆ ಕೆಲಸಗಳಾಗ್ತಾ ಇಲ್ಲ, ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದ ತಗೊಳ್ಳಿ ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದ MLA ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಬಹು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟು ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆಯ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟ್ ಅಂದು ಮಿನಿಸ್ಟರ್ಸ್ ಆಗಲಿ, CM ಆಗಲಿ, MLAಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಗುರುತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವ್ರೇನೂ ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೆ ನಾನು. BJP ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ MLA ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ ಸಪೋರ್ಟ್ ಸಿಗುತ್ತೆ. ಆಗ ನಾನು ಕ್ಷೇತ್ರಕ್ಕೂ ರಾಜ್ಯಕ್ಕೂ ನಾನು ಕೆಲಸ ಮಾಡ್ಬೋದು. ಯಾಕೆಂದರೆ ನಾನು ಒಬ್ಬ ಆಫೀಸರಾಗಿ ರಿಟೈರ್ಡ್ ಆಗಿ MLAಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ ನಾನು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ನು, ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು. ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ, BJP ಜೊತೆಲಿ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ, ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನನ್ನ ಕ್ಷೇತ್ರ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. ಮುಂದಾದರೂ BJP ಸರ್ಕಾರ ರಚನೆ ಆದಮೇಲೆ ಒಂದು ಆಸ್ಪದ ಸಿಗುತ್ತೆ ಅಂತ ಅಂದ್ಕೊಂಡು ಆ ನಿರೀಕ್ಷೆಯಲ್ಲಿ ನಾನು ಇವತ್ತೊಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರಕ್ಕೆ ಭಾಳ ಸಂತೋಷವಾಗಿ ನಾನು ಕೊಟ್ಟಿದ್ದೆ. ನನಗೆ ಏನೋ ನಿರೀಕ್ಷೆ ನಂದು ಹುಸಿ ಆಯಿತು. ಅದರಿಂದ ಈಗ BJP ಜೊತೆಗೆ ನಾವು ಸಪೋರ್ಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಸಪೋರ್ಟ್ ತೊಗೊತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಸಂಕ್ರಾಂತಿ ದಿವಸ ನನ್ನ ಒಂದು ಸಪೋರ್ಟ್ನ ವಿತ್ಡ್ರಾ ಮಾಡ್ತಾ ಇದ್ದೀನಿ. As an independent, the support what I extended to the coalition government with great anticipation to provide good governance and stable government, it utterly failed. It's beyond our expectation. Never thought that they would do like this. There is no understanding. ಇಂದು ನಾವು ಏನು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಇವತ್ತು ಸಮ್ಮಿಶ್ರ ಸರ್ಕಾರದ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೇನೆ. ನಾನು ಸುಮಾರು 6-7 ತಿಂಗಳು ಮಂತ್ರಿಯಾಗಿ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿ ತೃಪ್ತಿ ತಂದಿದೆ.
ಆದರೂ ಕೂಡ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಲ್ಲಿ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ವಾಪಸ್ ಪಡೆದು ಇವತ್ತು ಇನ್ನೂ ಈ ನಾಡಿನ ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಬೆಂಬಲವನ್ನು ವಾಪಸ್ ಪಡೆದು ಇವತ್ತು ಬಹಳ ನೋವಿನಿಂದ ಈ ರಾಜ್ಯದ ಜನತೆಯ ಏನು ಆಸೆ ಇದೆ ಅದನ್ನು ಈಡೇರಿಸಲಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆ. ಇವತ್ತು ಏನು ಬರದ ಛಾಯೆಯಲ್ಲಿರ್ತಕ್ಕಂಥ ನಾಡನ್ನು ಸಮೃದ್ಧಿಯತ್ತ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸರ್ಕಾರದಿಂದ. ಮತ್ತು ಇವತ್ತು ಭಾಳಷ್ಟು ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನು ಗಣನೆಗೆ ತಗೊಳ್ಳದೆ ಇವತ್ತು ಭಾಳಷ್ಟು ಶಾಸಕರು ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲ ಮನಗಂಡು ನಾವು ಸರ್ಕಾರದಲ್ಲಿ ನಡೆತಕ್ಕಂಥ ಕಾರ್ಯವೈಖರಿಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ. ಇದನ್ನು ನಾವು ಸ್ವ ಇಚ್ಛೆಯಿಂದ ಇವತ್ತು ನಾವು ಬೆಂಬಲವನ್ನು ವಾಪಸ್ ಪಡಿತೇವೆ ಅಂತಕ್ಕಂಥ ಮತ್ತೆ ದೃಢೀಕರಿಸಲಿಕ್ಕೆ ನಾನು ಬಯಸ್ತೇನೆ. ಇಂದು ನಾವು ಏನು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಇವತ್ತು ಬೆಂಬಲವನ್ನು ಸಮ್ಮಿಶ್ರ ಸರ್ಕಾರದ ಬೆಂಬಲವನ್ನು ವಾಪಸ್ ನೋಡ್ತಾ ಇದೀವಿ. ಇಲ್ಲಿ ಪಕ್ಷೇತರ ಶಾಸಕರು ತಮ್ಮ ಬೆಂಬಲವನ್ನ ವಾಪಸ್ ಪಡ್ಕೊಂಡಿರುವಂತದ್ದು. ಪಕ್ಷೇತರ ಶಾಸಕರು ಮುಳುಬಾಗಿಲಿನ ಶಾಸಕ ನಾಗೇಶ್, ರಾಣಿಬೆನ್ನೂರಿನ ಶಾಸಕರಾಗಿರುವಂತ ಮಾಜಿ ಸಚಿವರಾಗಿರುವಂತ ಆರ್ ಶಂಕರ್ ಇವರಿಬ್ಬರೂ ಕೂಡ ಸರ್ಕಾರಕ್ಕೆ ನೀಡಿದ್ದಂತ ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದಂತ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಈ ಒಂದು ಸರ್ಕಾರದಿಂದ ಆಗಬೇಕಾಗಿದ್ದಂತ ಕೆಲಸಗಳು ಆಗಿಲ್ಲ, ಸೊ ಹೀಗಾಗಿನೇ ವಾಪಸ್ ಪಡಿತಾ ಇದೀವಿ ಅಂತ. ಮತ್ತೊಂದ್ ಕಡೆ ಬಿಜೆಪಿಗೆ ನಮ್ಮ ಸಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಅಧಿಕೃತವಾಗಿ ಮಾತನಾಡಿದ್ರು. ಇನ್ನು ನಾಗೇಶ್ ಅವರು ಸಂಕ್ರಾಂತಿ ಹಬ್ಬದ ವಿಶಸ್ಸನ್ನ ಹೇಳ್ತಾನೆ, ಇಲ್ಲಿ ಪ್ರಮುಖವಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವುದೂ ಕೂಡ ಈ ಒಂದು ಸರ್ಕಾರದಲ್ಲಿ ಆಗ್ಲಿಲ್ಲ, ಸೊ ಹೀಗಾಗಿನೇ ನಾನು ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು ಬಿಜೆಪಿಯ ಆಪರೇಷನ್ ಕಮಲದ ಮೊದಲ ಹಂತದ ಭಾಗವಾಗಿ ಇವರಿಬ್ಬರು ಕೂಡ ಈಗ ಅಂದ್ರೆ ಸರ್ಕಾರಕ್ಕೆ ನೀಡಿದಂತ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದಾರೆ. ಅಂದ್ರೆ ಇದುವರೆಗೂ ಸರ್ಕಾರಕ್ಕೆ ಇದ್ದಿದ್ದಂತ ಒಂದು ಶಾಸಕರ ಬೆಂಬಲ ಅಂದ್ರೆ 120 ಜನ ಶಾಸಕರ ಬೆಂಬಲ ಇತ್ತು ಈ ಒಂದು ಸರ್ಕಾರಕ್ಕೆ. ಈಗ ಇವರಿಬ್ಬರ ಬೆಂಬಲ ವಾಪಸ್ ಪಡೆದಿರೋದ್ರಿಂದ 118 ಆಗಿದೆ. ಆ ಒಂದು 118 ಇನ್ನಷ್ಟು ಕುಸಿಯುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅತೃಪ್ತ ಶಾಸಕರೆಲ್ಲರೂ ಕೂಡ ಇಲ್ಲಿ ಆಪರೇಷನ್ ಕಮಲದ ಕೆಡ್ಡಾಕ್ಕೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸಮ್ಮಿಶ್ರ ಸರ್ಕಾರಕ್ಕೆ ಮೊದಲ ಶಾಕನ್ನ ಪಕ್ಷೇತರ ಶಾಸಕರು ನೀಡ್ತಾ ಇದ್ದಾರೆ. ಮಾಜಿ ಅರಣ್ಯ ಸಚಿವರು, ರಾಣಿಬೆನ್ನೂರಿನ ಶಾಸಕರಾಗಿರುವಂತಹ ಆರ್ ಶಂಕರ್ ಮತ್ತು ಒಂದ್ ಕಡೆ ಮುಳುಬಾಗಿಲಿನ ಶಾಸಕರಾಗಿರುವಂತ ನಾಗೇಶ್ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲದಿಂದ ಅಲ್ಲಿ ಗೆದ್ಕೊಂಡು ಬಂದಿದ್ರು. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರಾಗಿದ್ರು, ಆದರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರಲಿಲ್ಲ. ಸೊ ಇದು ನಾಗೇಶ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಯಾವ ಸರ್ಕಾರಕ್ಕೆ ಇವರು ಬೆಂಬಲವನ್ನ ಕೊಡ್ತೀವಿ, ಅವರು ನನಗೆ ಸಚಿವ ಸ್ಥಾನ ಕೊಟ್ರೆ ಮಾತ್ರ ಅಂತ ಹೇಳಿದ್ರು. ನಾನು ಬೆಂಬಲವನ್ನ ಕೊಡಬೇಕು ಅಂದ್ರೆ ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ರು. ಈ ಹಿಂದೆನೂ ಕೂಡ ಮಾಧ್ಯಮದೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾಗೇಶ್ ಹೇಳ್ತಾ ಇದ್ರು, ನನಗೆ ಬಿಜೆಪಿ ಸರ್ಕಾರ ಬರೋದಾದ್ರೆ, ನನಗೆ ಸಚಿವ ಸ್ಥಾನವನ್ನ ಕೊಡೋದಾದ್ರೆ ನಾನು ಬೆಂಬಲವನ್ನ ಕೊಡ್ತೀನಿ ಅಂತ. ಪಕ್ಷೇತರರ ನೀಡ್ತಾ ಇರುವಂತ 5 ಕಾರಣಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಮೈತ್ರಿ ಸರ್ಕಾರದಲ್ಲಿ ನಮಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಕೆಲಸಗಳಿಗೂ ಕೂಡ ಅಲೆದಾಡಬೇಕಾಗಿದೆ, ನಮಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವಾಗಿದೆ.
ಸೊ ಹೀಗಾಗಿನೇ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಈ ಪಕ್ಷೇತರ ಶಾಸಕರುಗಳು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವೇ ಮುಂದೆ ಹೋಗ್ಬಿಟ್ಟು ಪ್ರತಿಯೊಂದು ಕೆಲಸವನ್ನ ಮಾಡಿಸ್ಕೊಳ್ಬೇಕಾಗಿದೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ, ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕೇವಲ ಆಶ್ವಾಸನೆಯನ್ನ ನೀಡ್ತಾ ಇದೆ ಅಷ್ಟೇ, ಯಾವುದನ್ನು ಈಡೇರಿಸ್ತಾ ಇಲ್ಲ. ಆಯಾ ಪಕ್ಷಗಳ ಶಾಸಕರೇ ಈಗ ಆಲ್ರೆಡಿ ಬೇಸತ್ತಿದ್ದಾರೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅತೃಪ್ತರ ಟೀಮ್ ಬಗ್ಗೆನೂ ಕೂಡ ಮಾತನಾಡಿದ್ರು ಅವರು. ಆಯಾ ಪಕ್ಷದ ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದವರು ಕೂಡ दिल्ली आया किसी से मिलने के लिए, किसी ने इसको अजमेर गया, ऐसे अलग अलग गए, वैष्णो देवी गया है. तो ये सबको लेकर वो अपना आंकड़ा बना रहे हैं. वो कुछ होने वाला नहीं है कि वो अपने ब्लैकमेल करते रहेंगे और ये पार्लियामेंट इलेक्शन तक ऐसे ही टैक्टिक्स करते रहेंगे, हमारी गवर्नमेंट आने वाली बोल के कुछ नहीं होना. चलिए सीबी, आपको लगता है कि जो नए एविडेंस सामने आए उसके आधार पे आपने ये सब, चाहे जस्टिस पटनायक की रिपोर्ट हो या नहीं, आप देखिए अब नया सीबीआई जो डायरेक्टर बनने जा रहा है उसके लिए हमने चिट्ठी भी लिखा है. और जो इंटीरियम ಸೊ ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಪಕ್ಷೇತರ ಶಾಸಕರ ಬೆಂಬಲ ವಾಪಸ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಅತೃಪ್ತ ಶಾಸಕರೆಲ್ಲ ಮುಂಬೈನ ಹೋಟೆಲ್ ನಲ್ಲಿ ಇರೋದು. ಅಲ್ಲೂ ಇನ್ನೂ ಒಂದ್ ಕಡೆ ಬಿಜೆಪಿಯ ಶಾಸಕರ ನೇತೃತ್ವದಲ್ಲೇ ಅವರೆಲ್ಲರೂ ಕೂಡ ತಂಗಿರೋದು. ಇಲ್ಲೆಲ್ಲದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲ ಹಂತದಲ್ಲಿ ನಾವೀಗ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ವಿ, ಮೊದಲ ಹಂತ ಅಂದ್ರೆ ಮೊದಲ ಭಾಗವಾಗಿ ಇಬ್ಬರು ಪಕ್ಷೇತರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಅಂತ. ಇನ್ನ ಪಕ್ಷೇತರರು ಕೊಟ್ಟಂತಹ ಕಾರಣಗಳನ್ನ ಕೂಡ ತೋರಿಸ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ಅವರು ಬೆಂಬಲವನ್ನ ವಾಪಸ್ ಪಡೆದ್ರು ಅನ್ನೋದ್ರ ಬಗ್ಗೆನೂ ಕೂಡ ತೋರಿಸ್ತಾ ಇದ್ವಿ. ಮೈತ್ರಿ ಸರ್ಕಾರದಲ್ಲಿ ನಮಗೆ ಸರಿಯಾದಂತ ಒಂದು ವ್ಯವಸ್ಥೆಗಳು ನಾವು ಕೇಳಿದ್ದನ್ನ ಯಾವುದನ್ನು ಕೂಡ ಮಾಡಿಕೊಡ್ತಾ ಇಲ್ಲ ಅನ್ನೋದಾದ್ರೆ, ಇನ್ನು ಒಂದ್ ಕಡೆ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಅಧಿಕಾರಿಗಳ ಮುಂದೆ ನಾವೇ ಹೋಗ್ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ನಮ್ಮ ಒಂದು ಇಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಅವಶ್ಯಕತೆಗೆ ಬೇಕಾದಂತಹ ಒಂದು ನಾವ್ ಏನ್ ಕೇಳ್ತಾ ಇದ್ವಿ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಅದ್ಯಾವುದು ಕೂಡ ಆಗ್ತಾ ಇರ್ಲಿಲ್ಲ. ಮೈತ್ರಿ ಸರ್ಕಾರದಲ್ಲಿ ನಮಗೆ ಮರ್ಯಾದೆ ಇಲ್ಲ, ಚಿಕ್ಕ ಪುಟ್ಟ ಕೆಲಸಗಳಿಗೂ ಅಲೆದಾಡಬೇಕಾಗಿದೆ, ನಮಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವಾಗಿದೆ. ಸರ್ಕಾರ ಕೇವಲ ಆಶ್ವಾಸನೆಯನ್ನ ನೀಡ್ತಾ ಇದೆ. ಆಯಾ ಪಕ್ಷಗಳ ಶಾಸಕರೇ ಈಗ ಆಲ್ರೆಡಿ ಬೇಸತ್ತಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಶಾಸಕರಾಗಿರುವಂತಹ ನಾಗೇಶ್ ಮತ್ತು ಒಂದ್ ಕಡೆ ಆರ್ ಶಂಕರ್ ಇವರಿಬ್ಬರು ಕೂಡ ಪುನರುಚ್ಚರಿಸಿದ್ದು. ಇಲ್ಲಿ ಪ್ರಮುಖವಾಗಿ ನಾವು ಅಂದ್ಕೊಂಡಿದ್ದು ಯಾವುದು ಕೂಡ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಈ ಒಂದು ಬೆಂಬಲವನ್ನ ವಾಪಸ್ ಪಡೆಯುವಂತಹ ಸಂದರ್ಭದಲ್ಲಿ ಮಾಧ್ಯಮದ ಮುಖೇನ ಹೇಳ್ತಾ ಇರುವಂತದ್ದು. ಈಗ ಆಲ್ರೆಡಿ ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಕೊಡ್ತಾ ಇದ್ದಾರಂತೆ, ನಮ್ಮ ಬೆಂಬಲ ಈ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಸರ್ಕಾರಕ್ಕೆ ಬೆಂಬಲ ಇದ್ದಂತ ಶಾಸಕರ ಸಂಖ್ಯೆ 120ರಿಂದ 118ಕ್ಕೆ ಕುಸಿದಿದೆ. ಈಗ ಇನ್ನು ಕಾಂಗ್ರೆಸ್ನ ಅತೃಪ್ತ ಶಾಸಕರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಮೊಟ್ಟ ಮೊದಲನೇ ಬಾರಿಗೆ ನಾನು ನಮ್ಮ ಕರ್ನಾಟಕದ ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿಗೆ ಬಯಸ್ತೀನಿ. ಇವತ್ತು ಒಳ್ಳೆ ಶುಭ ದಿನ, ಒಂದು ಒಳ್ಳೆ ತೀರ್ಮಾನ ತೊಗೊಂಡಿನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು, ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳಿದಂಗೆ ಕೆಲಸಗಳಾಗ್ತಾ ಇಲ್ಲ, ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ, MLA ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಬಹು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟರೆ ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆಯ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟ್ ಅಂದು ಮಿನಿಸ್ಟರ್ಸ್ ಆಗಲಿ, CM ಆಗಲಿ, MLAಗಳಿಗೆ ಒಂದು ರೆಸ್ಪೆಕ್ಟು ಒಂದು. ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬ್ರಿಜೇಶ್ ಕಾಳಪ್ಪ ಅವರು ಇದ್ದಾರೆ, AICC ವಕ್ತಾರರು. ನಮಸ್ಕಾರ ಸರ್. ಸರ್, 120 ಇದ್ದಂತ ಶಾಸಕರ ಬೆಂಬಲದ ಈಗ ಸರ್ಕಾರ 118ಕ್ಕೆ ಕುಸಿದಿದೆ. ಇಬ್ಬರು ಪಕ್ಷೇತರ ಶಾಸಕರು ಹೇಳ್ತಾರೆ ನಮ್ಮ ಬೆಂಬಲ ವಾಪಸ್, ಯಾಕೆಂದ್ರೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ಯಾವುದು ಕೂಡ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಅಂತ. ಏನ್ ಹೇಳ್ತೀರಾ ಇದಕ್ಕೆ?
ಇಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಮೀರಿ ಕೊಟ್ಟಿದ್ದೀವಿ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿನವರು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಅವ್ರಿಗೆ ವಾಪಸ್ ತಗೋಬೇಕು ಅಂತ ಅನ್ಸಿದೆ ಅವ್ರಿಗೆ. ಅಲ್ಲ, ಅವರು ಮಾತನಾಡ್ತಾನೆ ಹೇಳ್ತಾರೆ ಸರ್, ಇಲ್ಲಿ ಪ್ರಮುಖವಾಗಿ ಅವ್ರ ಸರ್ಕಾರ ರಚನೆ ಆಗುತ್ತೆ, ಅತಿ ದೊಡ್ಡ ಪಕ್ಷ, ಹಾಗಾಗಿನೇ ಅವರಿಗೆ ಸರ್ಕಾರಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಅಂದ್ರೆ, ಇಲ್ಲಿ ಸರ್ಕಾರ ಉರುಳುವ ಮೊದಲ ಹಂತದ ಭಾಗವಾಗಿ ಇವರು ಅಂದ್ರೆ ಇವರ ಬೆಂಬಲ ವಾಪಸ್ ಪಡಿತಾ ಇರೋದ ಅಂತ? ಇಲ್ಲ, ಹಾಗೇನಿಲ್ಲ. ಇವರು ಇದೇ ಶಾಸಕರು ಮೊದಲು ಈ ಸರ್ಕಾರ ರಚನೆ ಆಗೋಕ್ ಮೊದಲು ಯಡಿಯೂರಪ್ಪನವ್ರು ಸಮಯ ಕೊಟ್ಟಿದಾಗ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಸೊ ಹಾಗೆ ಮಾಡ್ತಾ ಇರ್ತಾರ, ಹಿಂದೆ ಮುಂದೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇವರ ಬೆಂಬಲ ವಾಪಸ್ ಪಡೆದಿದ್ದು ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಹಾಗಾದ್ರೆ? ಇಲ್ಲ, 118 ಇದೆ, 118, 119 ಇದೆ ನಮ್ಗೆ. ಅಲ್ಲ, ಅವರು ಹೇಳಿಕೆ ಕೊಟ್ಟಂತಹ ಒಂದು ಹೋಟೆಲ್ ನಲ್ಲೇ ಅತೃಪ್ತ ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ. ಅವರು ಹೇಳಿಕೆ ಕೊಟ್ಟಂತ ಹೋಟೆಲ್ ನಲ್ಲೇ ಅತೃಪ್ತ ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ ಅಲ್ಲೇ. ಇಲ್ಲ, ಅತೃಪ್ತ ಕಾಂಗ್ರೆಸ್ ಶಾಸಕರು ಅವರು ಅನ್ಲೆಸ್ ದೇ ರಿಸೈನ್ ಅಂಡ್ ಮೂವ್ ಟು ದ ಅದರ್ ಸೈಡ್, ಅದು ಅಲ್ಲಿವರೆಗೂ ನಮ್ಗೇನ್ ಚಿಂತೆ ಇಲ್ಲ. ಅಲ್ಲ, ಮೊದಲ ಭಾಗವಾಗಿ ಬಿಜೆಪಿ ಇವರ ಕಡೆಯಿಂದ ಸರ್ಕಾರದ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದೆ ಅನ್ನೋದು ಕೂಡ. ಅಲ್ಲ, ಬಿಜೆಪಿ ಅವ್ರ ಶಾಸಕರು ಅವ್ರ ಜೊತೆ ಇರ್ತಾರಂತ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಕಾಂಗ್ರೆಸ್ ಯಾವುದೇ ಗೇಮ್ ಪ್ಲಾನ್ ಮಾಡ್ತಾ ಇಲ್ವಾ ಹಾಗಾದ್ರೆ? ಇಲ್ಲ, ಗೇಮ್ ಪ್ಲಾನ್ ಮಾಡ್ದಲೆ ನಾವು ಸರ್ಕಾರ ನಡೆಸಬೇಕಾಗ್ತದೆ. ಗೇಮ್ ಪ್ಲಾನ್ ಇಲ್ದಲೆ ನಾವು ಸರ್ಕಾರ ಇದನ್ನ ನಡೆಸಬೇಕಾಗುತ್ತಿತ್ತ? ಅಲ್ಲ, ನೀವು ಸರಿ ಓಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಅಲ್ಲಿವರೆಗೂ ಏನು ಹೇಳೋದಕ್ಕಾಗೋದಿಲ್ಲ ಅಂತ. ಇಲ್ಲಿ ಅಶ್ವಥ್ ನಾರಾಯಣ್ ಅವ್ರ ಜೊತೆ ಉಮೇಶ್ ಜಾಧವ್ ಅವರಿದ್ರು, ಮತ್ತೊಂದ್ ಕಡೆ ಬೇರೆ ಬೇರೆ ಶಾಸಕರೆಲ್ಲ ಕೂಡ ಅಲ್ಲೇ ಇದ್ದಾರೆ. ಆ ಫೋಟೋಗಳು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಗಾದ್ರೆ? ಇಲ್ಲ, ಫೋಟೋಸ್ ಯಾರ ಜೊತೆ ಯಾರು ಬೇಕಿತ್ತು ಬರೀಬಹುದು. ಅಲ್ಲ, ಅದೇ ಹೋಟೆಲ್ ನಲ್ಲಿ ಈ ಕ್ಷಣದಲ್ಲಿ ಬಂದಿರುವಂತ ಅಪ್ಡೇಟ್ ಅಲ್ಲ ಸರ್? ಇಲ್ಲ, ಅದ್ರಲ್ಲಿ ತಪ್ಪೇನಿದೆ, ಯಾರ ಜೊತೆ ಯಾರು ಬೇಕಾದ್ರೂ ಇರ್ಬೋದು. ಬ್ರಿಜೇಶ್ ಕಾಳಪ್ಪ, ನಾನು ಹೂಗರ್ ಮಾತಾಡ್ತೀನಿ. 113 ಮ್ಯಾಜಿಕ್ ನಂಬರ್ ಇರೋದು ವಿಧಾನಸಭೆಯಲ್ಲಿ ಯಾರು ಸರ್ಕಾರ ಮಾಡಿದ್ರು. ಸೊ ಇಲ್ಲಿಗ ಮ್ಯಾಜಿಕ್ ನಂಬರ್ ನ ಕಡಿಮೆ ಮಾಡುವಂತ ಪ್ರಯತ್ನ ಭಾರತೀಯ ಜನತಾ ಪಕ್ಷ ನಡೆಸ್ತಾ ಇದೆ. ಬಹಿರಂಗವಾಗಿ ಹೇಳ್ತಾ ಇಲ್ಲ, ನಮಗೂ ಆಪರೇಷನ್ ಕಮಲಕ್ಕೂ ಸಂಬಂಧ ಇಲ್ಲ, ಅತೃಪ್ತರನ್ನ ಸರಿ ಮಾಡ್ಕೊಳ್ತಕ್ಕಂಥ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅಂತ. ಸೊ ಇಬ್ಬರು ನಿಮ್ ಜೊತೆಗಿದ್ದಂಥವ್ರು, ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತವ್ರು, ಈ ಸಂಪುಟದಲ್ಲಿ ಮಂತ್ರಿ ಆಗಿದ್ದಂಥವ್ರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ನಾವು ಈ ಮೈತ್ರಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡ್ಕೊಂಡಿದೀವಿ ಅಂದ್ರೆ ಅರ್ಥ ಈ ಸರ್ಕಾರದ ಕುಸಿತಕ್ಕೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೊದಲ ಹೆಜ್ಜೆ ಇಡಿಸಿದೆಯಾ ಅಂತ ಅನ್ಸಲ್ಲ ತಮ್ಗೆ? ಇಲ್ಲ, ಬಿಜೆಪಿ ಇವತ್ತಿಂದ ಅಲ್ಲ, ಸುಮಾರು 7-8 ತಿಂಗಳಿಂದ ಅವರು ದುಡ್ಡು ಹಿಡ್ಕೊಂಡು ಎಲ್ಲ ಶಾಸಕರು ಹಿಂದೆ ಓಡಾಡ್ಕೊಂಡು ತುಂಬಾ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಬಟ್ ಅವ್ರಿಗೆ ಇದುವರೆಗೂ ಏನೋ ಸಾಧ್ಯ ಆಗಿರ್ಲಿಲ್ಲ. ಬಟ್ ಇದೇ ಶಾಸಕರು ಯಾವ ಇಂಡಿಪೆಂಡೆಂಟ್ ಶಾಸಕರು ಇದ್ದಾರೆ ಇಬ್ರು, ಅವ್ರು ಮೊದಲು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಪರಮೇಶ್ವರ್ ಮಾತಾಡ್ತಾ ಇದ್ರು. ಎಷ್ಟು ಜನ ಶಾಸಕರನ್ನ ಅವರು ಈಗಾಗಲೇ ಕರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತೀವಿ, ಖಂಡಿತವಾಗಿ ಅವ್ರಿಗೆ ಮನವೊಲಿಸ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ. ನೋಡಿ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ದೇಶದಲ್ಲಿ ಕಾನೂನುಗಳು ಮಾಡಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾನೂನಿಗೆ ಬೆಲೆ ಇದೆ. ಆದ್ರಿಂದ ಅದ್ರ ಬಗ್ಗೆ ನಾನು ವಿವರವಾಗಿ ಏನು ಹೇಳಕ್ ಹೋಗೋದಿಲ್ಲ. ಒಟ್ಟಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಅಸ್ಥಿರ ಆಗೋದಿಲ್ಲ. We are very confident. These are all media creation. These are all created by. I am not telling media creation. These are all these things created by dispirited BJP people. Government is very much stable. ಸೊ ಈಗಾಗಲೇ ರಾಜ್ಯ ಉಸ್ತುವಾರಿ ಹೊತ್ತಂತ ವೇಣುಗೋಪಾಲ್, DCM ಪರಮೇಶ್ವರ್ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ. ಸೊ ಯಾರ್ಯಾರು ಎಲ್ಲಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡ್ತೀವಿ, ಯಾರೂ ಕೂಡ ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋಂಥದ್ದು. ಆದ್ರೆ ವೇಣುಗೋಪಾಲ್ ಹೇಳ್ತಾ ಇದ್ದಾರೆ, ಇದು ಬಿಜೆಪಿಯ ಒಂದು ರೀತಿಯಾದಂಥ ರಾಜಕೀಯ ಅತಂತ್ರಗೊಳಿಸಲಿಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಡೆಸ್ಪರೇಟ್ ಆಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ವೇಣುಗೋಪಾಲ್ ಕೊಟ್ಟರೆ, ನಮ್ಮ ಜೊತೆ ಬಿಜೆಪಿ ನಾಯಕರು ಆಗ್ತಾರಂತ ಗೋಮಸೂದನ್ ಅವರ ಎಲ್ಲ ಒಂದು ಕಡೆ ತಮ್ಮ ಕನಸು ಆಸೆ ಈಡೇರುತ್ತೆ ಅನ್ನುವಂಥ ಒಂದು ಲಕ್ಷಣ ಕಾಣ್ತಾ ಇದೆಯಾ ಅಂತ ಇವತ್ತು ಸಂಕ್ರಾಂತಿ ದಿವಸ? ನಿಮ್ಗೆ ಏನಾರ ಕಾಣಿಸ್ತಾ ಇದೆಯಾ ಅಂತ? ಯಾಕೆಂದ್ರೆ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾವು ದೂರದಲ್ಲಿ ಹರಿಯಾಣದಲ್ಲಿ ನಾವು ಒಂದು ರೆಸಾರ್ಟ್ ಅಲ್ಲಿ ಎಲ್ಲ ಇದ್ದೇವೆ. ನಿಮ್ಗೆ ಏನಾರ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ನಾವು ನಿಮ್ಮನ್ನ ನಂಬ್ತೀವಿ. ಸೊ ಗೋಕುಲ ಅಷ್ಟಿಗೂ ಇಮಾಮ್ ಸಾಹಿಬ್ಗೂ ಸಂಬಂಧ ಇಲ್ಲ ಅನ್ನೋ ಹೇಳ್ತಾ ಇದ್ರಿ ನೀವು. ಇದಕ್ಕೂ ಸಂಬಂಧ ಇಲ್ಲ, ನಮಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಸರ್. ಅವ್ರವ್ರ ಜಗಳ ನಾವೇನ್ ಮಾಡಕ್ಕಾಗತ್ತೆ? ಸೊ ಹಾಗಿದ್ರೆ ಮುಂಬೈಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಅವ್ರನ್ನ ಅತೃಪ್ತರು ಅಂತ ಹೇಳಲ್ಲ. ನೀವು ಹೇಳೋ ಪ್ರಕಾರ ಅವ್ರವ್ರ ಪಕ್ಷದ ಮನೆ ವಿಚಾರ ಅವ್ರು ಎಲ್ಲಿ ಬೇಕಾ ಇರ್ಬೋದು. ಅದೇ ಹೋಟೆಲಲ್ಲಿ ನಿಮ್ಮ
ಪಕ್ಷದ ಶಾಸಕರೊಬ್ಬರು ಇರ್ತಾರೆ ಅಂದ್ರೆ ಅದು ಕಾಕತಾಳೆ ಅಂತ ಹೇಳ್ತೀರಾ? ಕಾಗೆ ಕೂರೋದಕ್ಕೂ ಗಿಡ ಮುರಿಯೋದಕ್ಕೂ ಏನಾದರೂ ತಾಳಮೇಳ ಇದೆಯಾ? ಅಷ್ಟೇ ಸರ್. ನಿಮ್ ಶಾಸಕರು ಡಾಕ್ಟ್ರು, ನೀವು ಹೇಳ್ತಾ ಇರುವಂತ ವ್ಯಕ್ತಿ ಡಾಕ್ಟ್ರು ಅಶ್ವಥ್ ನಾರಾಯಣ್ ಅವರು. ಹೌದು, ಮುಂಬೈನಲ್ಲಿ ತುಂಬಾ ಕೆಲಸಗಳಿರ್ತವೆ. ಇವ್ರು ಯಾವ ಹೋಟ್ಲಿಗೆ ಹೋಗಿ ಇಳ್ಕೊಂಡಿದಾರೋ ಆ ಹೋಟ್ಲಿಗೆ ಅವರು ಬಂದ್ಬಿಟ್ಟಿರ್ಬೇಕು. ಕಾಕತಾಳಿ ಇವೆಲ್ಲ. ಹೌದೌದು. ಅವ್ರು ನೋಡ್ಕೊಂಡು ಹೆದರ್ಕೊಂಡು ಇವರು ಹೋಟ್ಲ್ ಬಿಟ್ಟು ಬರಕ್ಕಾಗತ್ತಾ? ಇವ್ರು ಮುಂಚೆನೆ ಬುಕಿಂಗ್ ಮಾಡ್ಕೊಂಡಿರ್ತಾರೆ, ಹೋಗಿರ್ತಾರೆ. ಗುರುಗ್ರಾಮದ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರು ಕಾಣಿಸ್ಕೊಂಡ್ರೆ ಅದು ಕಾಕತಾಳಿಯಾನೆ? ಗೊತ್ತಿಲ್ಲ ಸರ್ ನಮ್ಗದು. ಸೊ ನಿಮ್ ಪ್ರಕಾರ ಈ ಇಬ್ಬರು ಪಕ್ಷೇತರು ಈ ಸರ್ಕಾರಕ್ಕೆ ಕೊಟ್ಟಂತ ಮೈತ್ರಿ ಏನು ಬೆಂಬಲ ಏನಿದೆ ಅದನ್ನು ವಾಪಸ್ ಪಡೆದಿದ್ದಾರೆ, ಅದರ ಅರ್ಥ ಮುಂದೆ ನಿಮ್ ಜೊತೆ ಇರ್ತಾರ ಅನ್ನೋ ವಿಶ್ವಾಸ ಇದೆಯಾ? ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ. ಅವರು ಇವ್ರ ಬಗ್ಗೆ ಇಲ್ಲಿ ತನಕ ಬಹಳ ಪ್ರೀತಿಯಿಂದ ಇದ್ರು, ಈಗ ಯಾಕೋ ಸಿಟ್ ಆಗಿದ್ದಾರೆ. ಅವ್ರು ಇಂಡಿಪೆಂಡೆನ್ಸ್, ಅವ್ರಿಗೆ ಯಾವುದೇ ಪಾರ್ಟಿಯ ಬಂಧನ ಇಲ್ಲ ಅವ್ರಿಗೆ. ಎಸ್ ಮಧುಸೂದನ್, ನನ್ನ ನಿಮ್ಮ ಜೊತೆ ಮತ್ತೆ ಮಾತಾಡ್ತೇನೆ, ಸಂಪರ್ಕಕ್ಕೆ ಬರ್ತೇನೆ. ಕಾಂಗ್ರೆಸ್ ಭಿನ್ನರು ಪಕ್ಷೇತರ ಹಾದಿ ತುಳಿತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸೊ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂತ ಬೆಂಬಲವನ್ನ ಇಬ್ರು ಪಕ್ಷೇತರ ಶಾಸಕರು ಇವತ್ತು ಅಧಿಕೃತವಾಗಿ ವಾಪಸ್ ಪಡೆದಿದ್ದಾರೆ. ಇದರ ಅರ್ಥ ಮೈತ್ರಿ ಸರ್ಕಾರಕ್ಕೆ ಅಪಾಯದ ಲಕ್ಷಣ, ಅಪಾಯದ ಸೂಚನೆ. ಗುರುಗ್ರಾಮದಲ್ಲಿರೋ ಬಿಜೆಪಿ ಶಾಸಕರಿಗೆ ಕುತೂಹಲ ಕಾಡ್ತಾ ಇದೆ. ಇಬ್ಬರು ರಾಜೀನಾಮೆ ನಂತರ ಏನಾಗಬಹುದು ಅನ್ನೋದು. ಒಂದ್ ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ ಇದೆಲ್ಲವೂ ಕೂಡ ಅವರಿಗೆ ಸಂಬಂಧಪಟ್ಟಿದ್ದು, ನಮಗೆ ಏನು ಸಂಬಂಧ ಇಲ್ಲ ಅನ್ನುವಂಥದ್ದು. ಆದ್ರೆ ಹೇಳ್ತಾನೆ ಒಂದು ಕಡೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ, ಸರ್ಕಾರ ಉರುಳಿಸುವ, ಮತ್ತೊಂದು ಸರ್ಕಾರ ರಚಿಸುವ ಪ್ರಯತ್ನದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸಿದೆ. ಈಗಾಗಲೇ ಏನು ಅತೃಪ್ತ ಇಬ್ಬರು ಪಕ್ಷೇತರ ಶಾಸಕರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ಸೊ ಇದಕ್ಕಿಂತ ಬಿಜೆಪಿ ಸರ್ಕಾರವೇ ವಾಸಿ ಅನ್ನುವಂತ ಹೇಳಿಕೆಯನ್ನು ಕೂಡ ಇಬ್ರು ಅತೃಪ್ತ ಪಕ್ಷೇತರ ಶಾಸಕರು ಘೋಷಣೆ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಬೆಂಬಲ ಅನ್ನುವಂಥದ್ದನ್ನು ಹೇಳಿಲ್ಲ. ನಾವು ರೆಡಿ, ಯಾವುದೇ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಕ್ಕೆ ವಿ ಆರ್ ಓಪನ್ ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಆರ್ ಶಂಕರ್, ಮತ್ತೊಂದು ಕಡೆ ನಾಗೇಶ್. ಹಾಗಾಗಿ ಈಗ ಬಿಜೆಪಿಯ ಸರ್ಕಾರ ರಚನೆಯ ಏನು ಕಸರತ್ತಿದೆ, ನಾವು ಮಾಡ್ತೀವಿ, ನಾವು ಕೂಡ 104 ಅತಿ ದೊಡ್ಡ ಪಕ್ಷವಾಗಿದ್ದೀವಿ, ನಾವು ಸನ್ಯಾಸಿಗಳಲ್ಲ, ಕಾಂಗ್ರೆಸ್ನಲ್ಲಿ ಅತೃಪ್ತರಿದ್ರೆ ಅದು ಅವ್ರ ಹಣೆ ಬರ ಅವರು ಸರಿ ಮಾಡ್ಕೋಬೇಕು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮಗೆ ಬರೋರಾದ್ರೆ ನಾವು ಕರ್ಕೊಳ್ತೀವಿ, ಯಾಕಂದ್ರೆ ನಮ್ಮ ಪಕ್ಷವನ್ನ ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಯಾರು ಬರ್ತಾರೋ ನಮ್ದು ಸನ್ಯಾಸಿಗಳ ಪಾರ್ಟಿ ಅಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿರೋದ್ರಿಂದ ಸೊ ಎಲ್ಲ ಸಾಧ್ಯತೆಗಳಿಗೂ ಕೂಡ ಬಿಜೆಪಿ ರೆಡಿ ಇದೆ. ಸೊ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ಕಾಂಗ್ರೆಸ್ ನಿರ್ಣಾಯಕರು ಸಂಸದರಂತ ವಿ.ಎಸ್. ಉಗ್ರಪ್ಪ ದೂರವಾಣಿ ಸಂಪರ್ಕದಲ್ಲಿ. ಉಗ್ರಪ್ಪನವರೇ, ನಿಮ್ಮ ಸರ್ಕಾರ ಕೊಟ್ಟಂತ ಇಬ್ಬರು ಪಕ್ಷೇತರ ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಿದ್ರೆ ನಿಮ್ಮ ಸರ್ಕಾರದ ಅಪಾಯದ ಲಕ್ಷಣ ಅನ್ಸಲ್ವಾ ಈ ಬೆಂಬಲ ವಾಪಸ್ ಪಡೆದಿರೋದು? ನೋಡಿ, ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಒಂದು. ಎರಡನೇದು, ಜನಾದೇಶಕ್ಕೆ ಗೌರವ ಇರುವಂತ ಜನಪ್ರತಿನಿಧಿಗಳು ಮನಸ ಇಚ್ಛೆ ಅವರ ಸ್ಟ್ಯಾಂಡ್ಗಳನ್ನ ಬದಲಾವಣೆ ಮಾಡುವಂಥದ್ದು ಯಾರಿಗೂ ಶೋಭೆ ತರತಕ್ಕಂಥದ್ದಲ್ಲ. ಶಂಕರ್ ಅವರು ಒಂದು ಪಾರ್ಟಿಯಿಂದ ಸದಸ್ಯರಾಗಿದ್ದಂಥವ್ರು, ಒಂದು ಪಾರ್ಟಿಗೆ ಸ್ಟಿಕ್ ಆನ್ ಆಗಿ ಅಥವಾ ಇನ್ನೊಂದು ಪಾರ್ಟಿಗೆ ಮರ್ಜ್ ಆಗಿರುವಂತದ್ರ ಅವಶ್ಯಕತೆ ಇತ್ತು. ಅವ್ರು ಮರ್ಜ್ ಆಗ್ಲಿಲ್ಲ ಕಾಂಗ್ರೆಸ್ ನಲ್ಲಿ. ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಅವರು ಪಾಪ ಅವರು ಸರ್ಕಾರಿ ನೌಕರಲ್ಲಿದ್ದು ಅವ್ರದೇ ಆಗಿರುವಂತ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು. ಅವರಿಗೆ ಈ ಸರ್ಕಾರದಲ್ಲಿ ಅವ್ರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನೆಲ್ಲ ಸಹಾಯಕವನ್ನ ಸರ್ಕಾರ ನೀಡುವಂತ ಪ್ರಾಮಾಣಿಕ ಪ್ರಯತ್ನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ವಿನಾಕಾರಣ ಯಾವುದೇ ಕಾರಣ ಇಲ್ಲದೆ ಈ ರೀತಿ ವಾಪಸ್ ಪಡೀತಕ್ಕಂಥದ್ದು ಇದು ಸಂವಿಧಾನಕ್ಕೆ ಮತ್ತು ಜನಾದೇಶಕ್ಕೆ. ಇವತ್ತು ಜನಾದೇಶ ಇರುವಂತದ್ದು ಮೈತ್ರಿ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾರೆ, ನಾವು ಅಂದ್ಕೊಂಡಿದ್ದು ಆಗಿಲ್ಲ, ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನೋದು ನೇರವಾಗಿ ಆರೋಪ. ಹಾಗಿದ್ರೆ ಅವರು ಈ ಆರೋಪಗಳ ಮೂಲಕ ರಾಜೀನಾಮೆ ಕೊಟ್ಟಿದಾರ ಅಥವಾ ಬಿಜೆಪಿಯ ಆಮಿಷಕ್ಕೆ ಒಳಗಾಗಿದಾರ? ನೋಡಿ, ನನಗೆ ಸ್ಪಷ್ಟ ಇದೆ. ಮೊದಲನೇದು, ಅವರ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, ನಮ್ಮನ್ನ ಕಡೆಗಣಿಸಿದ್ದಾರೆ ಅಂದ್ರೆ ಅವ್ರನ್ನೇನ್ ಕಡೆಗಣಿಸಿರುವಂತದ್ದು? ಅವರ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ 224 ಕ್ಷೇತ್ರಗಳಲ್ಲಿ ಏನೆಲ್ಲ ಮಾಡಬಹುದು ಅದನ್ನ ಪ್ರಾಮಾಣಿಕವಾಗಿ ಸರ್ಕಾರ ಮಾಡ್ತಾ ಇದೆ. ಈಗ ಸಾಲ ಮನ್ನಾ ಮಾಡಿರೋದು ಎಲ್ಲಾ ಕ್ಷೇತ್ರಕ್ಕೂ ಅಪ್ಲೈ ಆಗ್ತಕ್ಕಂಥದ್ದು, ಜನಪರ ಕಾರ್ಯಕ್ರಮಗಳು ಎಲ್ಲಕ್ಕೂ. ಆದ್ರೆ ಇಲ್ಲಿ ಏನಾಗಿದೆ, ಎಲ್ಲೋ ಒಂದು ಕಡೆ ಈ ಭಾರತೀಯ ಜನತಾ ಪಾರ್ಟಿಯವರು ನೀರಿನಿಂದ ಆಚೆ ತೆಗೆದಾಕದಂತ ಮೀನಿನ ರೀತಿ ಒದ್ದಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಅಧಿಕಾರ ಇದ್ದೇ ಇರೋದ್ರಿಂದ. ಒಂದು ಕಡೆ ರಾಷ್ಟ್ರದಲ್ಲಿ ಇವತ್ತು ಬಿಜೆಪಿನವರಿಗೆ ಮತ್ತು ರಾಜ್ಯದಲ್ಲಿ ನಡೆದಂತ 5 ಬೈ ಎಲೆಕ್ಷನ್ಸ್ ರಿಸಲ್ಟ್ಸ್, ಹಾಗೆ 5 ರಾಜ್ಯಗಳಲ್ಲಿ ರಾಷ್ಟ್ರದಲ್ಲಿ ನಡೆದಂತ
ಚುನಾವಣೆಗಳಲ್ಲಿ ಬಿಜೆಪಿಯ ಏನು ಆಂಟಿ ಇನ್ಕಂಬೆನ್ಸಿ ಅವರನ್ನ ಅಧಿಕಾರದಿಂದ ಕಿತ್ತೊಗೆಯತಕ್ಕಂತ ಸಂದೇಶವನ್ನ ರಾಷ್ಟ್ರದ ಜನ ಏನು ಕೊಟ್ಟಿದ್ದಾರೆ. ಇದರಿಂದ ಹತಾಶರಾಗಿರ್ತಕ್ಕಂತ ಮೋದಿ ಅವರು, ಅಮಿತ್ ಶಾ ಅವರು ಮತ್ತು ಉಗ್ರಪ್ಪನವ್ರು ತಾವು ಅನೇಕ ರಾಜಕೀಯ ಬೆಳವಣಿಗೆ ನೋಡಿದ್ರಿ. ಈ ಲಕ್ಷಣಗಳಂತಿರುತ್ತೆ, ಯಾವುದೇ ಒಂದು ವಿದ್ಯಮಾನಕ್ಕೆ ಒಂದು ಲಕ್ಷಣ ಇರುತ್ತೆ. ಇದು ಲಕ್ಷಣ ಈ ಸರ್ಕಾರ ಅತಂತ್ರ ಆಗುತ್ತೆ, ಅಸ್ಥಿರ ಆಗುತ್ತೆ ಅನ್ನೋದ್ರ ಲಕ್ಷಣ. ನೀವು ನಿಮ್ಮ ಮನೆ ಬಾಗಿಲನ್ನ ಗಟ್ಟಿ ಮಾಡ್ಕೊಂಡಿಲ್ಲ ಅನ್ನೋದ್ರ ಮೆಸೇಜ್ ಆಯ್ತು. ಇಲ್ಲ, ನಾನು ನಿಮ್ಗೆ ಸ್ಪಷ್ಟಪಡಿಸ್ತೇನೆ. ಯಾವಾಗ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಎಲ್ಲ ರಾಜಕಾರಣಿಗಳು ಸಂವಿಧಾನವನ್ನ ಎತ್ತಿಡಿತೀವಿ ಅಂತೇಳಿ ತೆಗೆದುಕೊಂಡಿರ್ತಕ್ಕಂಥವ್ರು, ಜನಾದೇಶಕ್ಕೆ ಗೌರವ ಕೊಡ್ತೀವಿ ಅಂತ ಹೇಳುವಂಥವ್ರು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಅವರು ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು, ಅವರ ಹಣದ ಬಳಕೆಯನ್ನ ಮಾಡಿಕೊಂಡು ಕೆಲವರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಇವರು ಏನೇ ಪ್ರಯತ್ನ ಮಾಡಿದ್ರು ಅಂತ ಜನಾದೇಶಕ್ಕೆ ಈ ಶಾಸಕರುಗಳು ನಿಲ್ತಾರೆ. ನಾನು ಮತ್ತೆ ಮಾತಾಡ್ತೀನಿ. ಬಿಜೆಪಿ ನಾಯಕರಂತ ಮಧುಸೂದನ್ ಕೂಡ ನಮ್ಮ ಸಂಪರ್ಕದಲ್ಲಿ. ಮಧುಸೂದನ್ ಅವರೇ, ಪಕ್ಷೇತರ ಶಾಸಕರು ಆರೋಪ ಇಷ್ಟೇ, ನಮಗೆ ಅನ್ಯಾಯ ಆಗಿದೆ, ಮೈತ್ರಿ ಸರ್ಕಾರದಲ್ಲಿ ನಾವು ಹೇಳಿದ್ದು ನಮಗೆ ಕೊಟ್ಟ ಭರವಸೆ ಈಡೇರಿಸಿಲ್ಲ, ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ, ನಾವು ಅಂದುಕೊಂಡಿದ್ದು ಯಾವುದೂ ಆಗಿಲ್ಲ, ಬಿಜೆಪಿ ಸರ್ಕಾರ ವಾಸಿ ಆಗಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಅವರು ಈಗ ನಿಮ್ಗೆ ಬೆಂಬಲ ಅಂತ ಹೇಳಿಲ್ಲ, ಅಥವಾ ಬಿಜೆಪಿ ಜೊತೆ ಗುರುಸ್ಕೋತೀವಿ ಅಂತ ಹೇಳಿಲ್ಲ, ಈ ಮೈತ್ರಿ ಸರ್ಕಾರದ ಬೆಂಬಲವನ್ನ ವಾಪಸ್ ಪಡೆದಿವಿ ಅಂತ ಹೇಳಿದ್ರೆ, ಹಾಗಿದ್ರೆ ಅವರು ನಿಮ್ ಜೊತೆಗೆ ಬಂದ್ರೆ ಅವರು ನಿಮ್ ಜೊತೆಗೆ ಸೇರಿಸ್ಕೊಳ್ತಾರೆ. ಸರಿ, ಇಂಡಿಪೆಂಡೆನ್ಸ್ ಅಂತ ಇರ್ತಾರಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಯಾವಾಗ ಯಾರಿಗೆ ಬೇಕಾದ್ರೂ ಅವ್ರಿಗೆ ಸಮಾಧಾನ ಆದಂತ ಅವ್ರಿಗೆ ಅವರು ಬೆಂಬಲವನ್ನು ಕೊಡ್ತಾರೆ. ಈ ಶಂಕರ್ ಅವರು ಹಿಂದೆ ಅವ್ರು ಗೆದ್ದು ಬಂದ ತಕ್ಷಣ ಮೊದಲು ನಮ್ಮ ಹತ್ರನೂ ಬಂದಿದ್ರು. ಆಮೇಲಿಂದ ಅವ್ರಿಗೆ ಅರ್ಥ ಆಯ್ತು ಬಿಜೆಪಿ ಸರ್ಕಾರ ಮಾಡಕ್ ಆಗುದಿಲ್ಲ ಅಂತೇಳಿ. ಅವಾಗ ಉಗ್ರಪ್ಪನವರು ಅವ್ರನ್ನ ಸೇರಿಸ್ಕೊಂಡ್ರು. ಅವಾಗ ಅವರು ತುಂಬಾ ಪ್ರಾಮಾಣಿಕರಾಗಿದ್ರು. ಅವಾಗ ಅವರು ಕಾಂಗ್ರೆಸ್ಸಿನ ತತ್ವವನ್ನ, ಸಿದ್ಧಾಂತವನ್ನ, ನಿಷ್ಠೆಯನ್ನೆಲ್ಲ ಒಪ್ಕೊಂಡಿದ್ದಂತ ಅವರು ಈಗ ಇದ್ದಕ್ಕಿದ್ದಾಗೆ ಅವ್ರಿಗೆ ಯಾಕೋ ಕಾಂಗ್ರೆಸ್ ಬಗ್ಗೆ ಸಿಟ್ಟು ಬಂದ್ಬಿಟ್ಟಿದೆ, ಅವ್ರು ಬಿಜೆಪಿ ಹೋಗ್ಬಿಟ್ಟಿದ್ದಾರೆ ಅಂತ ಉಗ್ರಪ್ಪನವ್ರಿಗೆ ಅನ್ಸಕ್ ಹೋಗ್ಬಿಟ್ಟಿದೆ. ಅಲ್ಲ, ನಿಮ್ಮ ಮೇಲೆ ಲವ್ ಬಂತ ಅಂತ? ಅಲ್ಲ, ನಮ್ಮ ಮೇಲೆ ಲವ್ ಬಂದಿರೋದಿರ್ಲಿ ಸರ್, ಅವ್ರ ಮೇಲೆ ಸಿಟ್ಟು ಬಂದಿದೆಯಲ್ಲ ಅದನ್ನ ಹೇಳಿ ನೀವು. ಅದು ಮೊದಲನೇದಾಗಿ. ಇನ್ನ ಇಲ್ಲಿ ತನಕ ಸನ್ಮಾನ್ಯ ಉಗ್ರಪ್ಪನವರು ಮಾತಾಡ್ತಾ ಹೇಳ್ತಾ ಇದ್ದಿದ್ದು 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಕಳ್ಕೊಂಡಿದೆ ಅಂತ. 5 ರಾಜ್ಯಗಳಲ್ಲ, 3 ರಾಜ್ಯಗಳಲ್ಲಿ. 2 ರಾಜ್ಯದಲ್ಲಿ ಬಿಜೆಪಿ ಇರಲಿಲ್ಲ. ಈಗ ಸಂಕ್ರಾಂತಿ ಬೇವು ಈಗ ನೀವು ಈಗ ಸಂಕ್ರಾಂತಿ ಹೊತ್ತು ಎಳ್ಳು ಬೆಲ್ಲನ ಸವಿಯಕ್ಕೆ ರಾಜಕೀಯವಾಗಿ ರೆಡಿ ಆಗಿದ್ರೆ ಅಂತ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾರೆ. ದೆಹಲಿಯಲ್ಲಿ ನಿಮ್ದು ರಾಷ್ಟ್ರೀಯ ಸಮಾವೇಶ 2 ದಿನ ಇದ್ದಿದ್ದು, ಇನ್ನೂ 2 ದಿವಸ ಅಲ್ಲೇ ಉಳ್ಕೊಂಡಿದ್ದಾರೆ ಅಂದ್ರೆ ಏನೋ ಒಂದ್ ಕಡೆ ಆಪರೇಷನ್ ನಡೆಸ್ತಾ ಇದ್ರಿ. ಇಲ್ಲ ಸರ್, ಪ್ರಶ್ನೆ ನಾನು ಹೇಳ್ತಾ ಇರೋದು ಕೇಳಿ. ಆಪರೇಷನ್ ಆಗ್ತಾ ಇದೆ, ಆದ್ರೆ ಆಪರೇಷನ್ ನಾವು ಮಾಡ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಈಗ ಯಾರಿಗೆ ಕೊಟ್ಟಿದ್ರು ನೀವು ಇದರ ಸುಪಾರಿ? ಸರ್, ನಾವು ಸುಪಾರಿ ಯಾಕೆ ಸರ್ ಕೊಡೋದು? ಇವರು ಈಗ ಕಾಂಗ್ರೆಸ್ನವರ ಸ್ಥಿತಿ ದಯನೀಯವಾದಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ಅಪ್ಪ ಮಕ್ಕಳ ಕೈನಲ್ಲಿ ಸಿಕ್ಕೊಂಡು ವಿಲಿ 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 ಒದ್ದಾಡುವಂತ ಸ್ಥಿತಿ ಬಂದಿದೆ. ಅದನ್ನ ಉಗ್ರಪ್ಪನವರು ಸಾರ್ವಜನಿಕವಾಗಿ ಹೇಳ್ಕೊಳ್ಳೋ ಹಂಗಿಲ್ಲ. ಯಾಕೆ ಅಂತಂದ್ರೆ ಅವರ ರಾಹುಲ್ ಗಾಂಧಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಈ ಸರ್ಕಾರವನ್ನು ಅಸ್ಥಿರಗೊಳಿಸಕ್ಕೆ ನಡೆಸ್ತಾ ಇದೆ, ಸಂಸ್ಥೆಗಳನ್ನು ಯೂಸ್ ಮಾಡ್ತಾ ಇದೆ, ಶಾಸಕರನ್ನ ಎದುರಿಸ್ತಾರೆ ಉಗ್ರಪ್ಪನವರೇ. ಸೊ ನಿಮ್ಮ ಶಾಸಕರನ್ನ ಕಂಟ್ರೋಲ್ ಮಾಡಕ್ ಆಗದೆ ಹೋದ್ರೆ ಬಿಜೆಪಿನ ಯಾಕೆ ದೂಷಣೆ ಮಾಡ್ತೀರಿ ಅಂತ ನೋಡಿ. ಯಾರಿಗೆ ಪ್ರಜಾಪ್ರಭುತ್ವದ ತಿರುಳು ಗೊತ್ತಿದ್ರೆ ಅವರು ಈ ರೀತಿ ಮಾತನಾಡ್ತಾರೆ. ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದವ್ರು ಇವರು, ಪ್ರಜಾಪ್ರಭುತ್ವದ ತಿರುಳು ಯಾರು? ಮತ್ತೆ ಬಾಂಬೆಗೆ ಇವತ್ತು ಶಿಫ್ಟ್ ಮಾಡ್ಕೊಂಡಿರುವಂತವ್ರು ಯಾರು? ಯಾವ ಪ್ರಧಾನಿ ಆ ಒಂದು ಪಾರ್ಲಿಮೆಂಟ್ ಭವನಕ್ಕೆ ನಮಸ್ಕಾರ ಮಾಡಿ, ದೀರ್ಘದಂಡ ನಮಸ್ಕಾರ ಮಾಡಿ ಪ್ರಧಾನಿ ಆದಂತವ್ರು? ನಾನೀಗ ಪಾರ್ಲಿಮೆಂಟಿಗೆ ಹೋದಾದ ಮೇಲೆ ನಾನು ಗಮನಿಸ್ತಾ ಇದ್ದೇನೆ, 2 ದಿವಸ ಆ ಮನುಷ್ಯ ಪಾರ್ಲಿಮೆಂಟಿಗೆ ಬಂದಿರೋದು ಪ್ರಧಾನಿಯಾಗಿ, ಇನ್ನು ಮಿಕ್ಕ ದಿವಸ ನಾಪತ್ತೆ. ಸೊ ಅಂದ್ರೆ ಯಾಕೆ ಅಂದ್ರೆ ಸಂವಿಧಾನಕ್ಕಾಗ್ಲಿ, ಪಾರ್ಲಿಮೆಂಟ್ಗಾಗ್ಲಿ, ಅಸೆಂಬ್ಲಿಗಳಿಗಾಗ್ಲಿ ಇವ್ರ ಹತ್ರ ಬೆಲೆನೇ ಇಲ್ಲ. ಮೀಡಿಯಾ ಬಗ್ಗೆನೂ ಸಹ ಅವರಿಗೆ ಗೌರವನೇ ಇಲ್ಲ. ಸೊ ಇವರು ಏನಾಗಿದೆ, ಎಲ್ಲದಕ್ಕೂ ಸಹ ಅಧಿಕಾರವನ್ನ ಏನಾದ್ರೂ ವಾಮಮಾರ್ಗಗಳ ಮೂಲಕ ಗಳಿಸಬೇಕು ಅನ್ನುವಂತ ಪ್ರವೃತ್ತಿ ಇವರಲ್ಲಿ ಇರ್ತಕ್ಕಂಥವ್ರು ಇವತ್ತು ಎಲ್ಲ ರೀತಿಯ ಶಾಸಕರ ಮೇಲೆ ಅವರ ಹಣದ ಪ್ರಭಾವ, ಅವರ CBI, ಅವರ ಇನ್ಕಮ್ ಟ್ಯಾಕ್ಸ್, ಅವರ ED ಇವೆಲ್ಲದರ ಪ್ರಭಾವಗಳನ್ನ ಬೀರುವಂತ ಪ್ರಯತ್ನಗಳನ್ನ ನಡೆಸಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಇವರು ಆಪರೇಷನ್ ಮಾಡ್ತೀವಿ ಅಂತ ಏನೋ ಆಪರೇಷನ್ ಕಮಲ ಅಂತ ಮಾಡೋದಕ್ಕೆ ಹೊರಟಿದಾರಲ್ಲ,
ನಾನು ಇವತ್ತು ಹೇಳಿರ್ತೇನೆ, ಏನಾದ್ರೂ ಇದು ಇದೇ ರೀತಿ ಮುಂದುವರೆದ ಈ ರಾಜ್ಯದ ಜನ, ಈ ರಾಷ್ಟ್ರದ ಜನ ಉಗ್ರಪ್ಪನವರೇ ರಾಜಕೀಯವಾಗಿ ಆಪರೇಷನ್ ಮಾಡಿ ಎಲ್ಲಿ ಬುದ್ಧಿ ಕಲಿಸಬೇಕು. ಈಗ ಇಂಡಿಪೆಂಡೆಂಟ್ ಶಾಸಕರನ್ನ ನಾವು ಏನೊಂದು ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಕ್ಕಂಥವ್ರು ಸಿಂಬಲ್ ಮೇಲೆ ಗೆದ್ದಿಲ್ಲ, ಓಕೆ, ಅವ್ರ ರಾಜಕೀಯವಾಗಿ ಯಾವುದೇ ನಿಲುವು ತಗೋಬಹುದು. ಆದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿ ಗೆದ್ದಂತ ಕೆಲವು ಶಾಸಕರು ಮುಂಬೈ ರೆಸಾರ್ಟ್ ಅಲ್ಲಿ ಇದ್ದಾರೆ. ಅಲ್ಲಿ ಬಿಜೆಪಿ ಶಾಸಕರೊಬ್ಬರು ಜೊತೆ ಕಾಕತಾಳೀಯವಾಗಿ ಕಂಡಿದ್ದಾರೆ ಅಂತ ಹೇಳ್ತಾರೆ ಗೋಮತ್ ಸುಧನ್. ಕಾಕತಾಳೀಯ ಎಂತದಿಲ್ಲ, ರಾಜಕೀಯವಾದಂತ ಒಂದು ಬದಲಾವಣೆಗೆ ಅವ್ರದೇ ಆದಂತ ಒಂದು ಆಪರೇಷನ್ ಕಮಲ ನಡೀತಾ ಇದೆ. ಹಾಗಿದ್ರೆ ನಿಮ್ಮ ಅತೃಪ್ತ ಶಾಸಕರು ಹೋಟೆಲ್ ಇಂದ ಸೀದಾ ವಾಪಸ್ ಬಂದು ನಿಮ್ಮನ್ನ ನಿಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರಂತ ವಿಶ್ವಾಸ ಇದೆ ನಿಮ್ಗೆ? ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಯಾರಿಗೆ ರಾಜಕೀಯವಾಗಿ ಕ್ಲಾರಿಟಿ ಇದೆ, ಸೊ ಅವರುಗಳು ಯಾವುದೇ ಒತ್ತಡಕ್ಕೆ ಮಣಿಬಾರದು. ಯಾವ ಸಿದ್ಧಾಂತ, ಯಾವ ಪಾರ್ಟಿಯ ಸಿಂಬಲ್ ಮೇಲೆ ಅವರು ಆಯ್ಕೆ ಆಗಿದ್ದಾರೋ ಅವರು 5 ವರ್ಷ ಆ ಸಿಂಬಲ್ಲು, ಆ ಸಿದ್ಧಾಂತದ ಮೇಲೆ ಜನರ ಸೇವೆ ಮಾಡ್ತಕ್ಕಂಥದಕ್ಕೆ ಸಂವಿಧಾನದಲ್ಲಿ 10 ಶೆಡ್ಯೂಲ್ ನಲ್ಲಿ ಪಕ್ಷಾಂತರ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಇರುವಂತದ್ದು ಸಂವಿಧಾನದಲ್ಲೇ ಇದೆ. ಸೊ ಈಗ ಏನು ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರು ಏನಾದ್ರೂ ಪ್ರಯತ್ನ ಮಾಡ್ತಾ ಇರುವಂತದ್ದು ಅವರ ಹಣ ಮತ್ತು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು, ಸೊ ಇವತ್ತು ಆಪರೇಷನ್ ಕಮಲದ ಮೂಲಕ ಜನಾದೇಶವನ್ನ ಧಿಕ್ಕರಿಸಿ ರಾಜೀನಾಮೆ ಕೊಡಿಸಿ ಅವರ ಪಕ್ಷಕ್ಕೆ ಸೇರಿಸ್ಕೊಳ್ತೇವೆ ಅನ್ನುವಂತ ಏನ್ ಮೆಸೇಜು ಮತ್ತೆ ಮಾತುಗಳನ್ನ ಅವರ ಕೇಂದ್ರ ಸರ್ಕಾರದ ಮಂತ್ರಿಗಳೇ ಹೇಳಿದ್ರಲ್ಲ, ಹೇಳಿಕೆ ಕೊಟ್ಟಿದ್ರಲ್ಲ, ಅವರೇ ತಾನೇ ಈಗ ಅಲ್ಲಿ ಬಾಂಬೆನಲ್ಲಿ ಇರ್ತಕ್ಕಂಥವ್ರು, ಅದೇ ಕೇಂದ್ರ ಸರ್ಕಾರದ ಮಂತ್ರಿಗಳೇ. ಸೊ ಒಂದು 15 ದಿವಸದಿಂದ 12 ದಿವಸದಿಂದ ಏನ್ ಹೇಳಿದ್ರು, ರಾಜ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರು. ಬಟ್ ಇಷ್ಟು ಮಾತ್ರ ಹೇಳ್ತಾನೆ, ಕರ್ನಾಟಕದ ಜನ ಪ್ರಬುದ್ಧರಿದ್ದಾರೆ, ಎಲ್ಲ ಮತದಾರರು ಪ್ರಬುದ್ಧರಿದ್ದಾರೆ. ಈ ರೀತಿ ಸೊ ಉಗ್ರಪ್ಪನವರೇ, ನಿಮ್ಮ ಈ ಮೈತ್ರಿ ಸರ್ಕಾರ ಎಸ್ ವೇಣುಗೋಪಾಲ್ ಮಾತಾಡ್ತಾರೆ, ಕೆ.ಸಿ. ವೇಣುಗೋಪಾಲ್, ಎಸ್ ರಾಜ್ಯ ಉಸ್ತುವಾರಿ ಅಂತ ಕೆ.ಸಿ. ವೇಣುಗೋಪಾಲ್ ಈ ಒಂದು ರಾಜೀನಾಮೆ ನಂತರದ ಹೇಳಿಕೆ ಬರ್ತಾ ಇದೆ. Sir, now 2 MLAs have resigned, independent MLAs. Now, as far as the Congress camp is concerned, are they together? Certainly, I also hear the news of 2 independent MLA withdraw the support to the government. They have a very freedom to take their own decision. Okay. But I think they will rethink their decision. Okay. As far as the government stability is concerned, we are very much confident that this Kumaraswamy government will continue. So confidence seems to be there, but do you know the exact number of people? That without number, how can you be confident in democracy? In democracy, without number, how can you be confident? So what are these but just why you are asking this question, I know. This ugly, dirty attempt of horse trading made by the BJP is making the situation. So what? Actually, I am wondering, the ruling party of the country is doing like these things. The day one onwards, they started these things. The day one Kumaraswamy government sworn in, they started this type of things. What message they are giving? So they are keeping their MLA in a resort. They are ruling the country actually. What type of message they are giving to the democracy of the country? But one, even though they are offering lot of things to our MLAs, we are very much confident. We are in touch with all our MLAs. Our people will be with us. Our government will continue. That's all. What provoked him? Venugopal sir. That's all. ಸುಸ್ತುವಾರಿ ವೇಣುಗೋಪಾಲ್ ನೇರವಾದಂತ ಗಂಭೀರ ಆರೋಪವನ್ನು ಮಾಡಿದರೆ ಕೇಂದ್ರ ಸರ್ಕಾರವೇ ಶಾಸಕರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆ, ರಾಜ್ಯದ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಎತ್ತಕ್ಕೆ ಕೈ ಹಾಕಿದೆ, ಇದು ಅತ್ಯಂತ ಕುರುಪಾತನದ ಕೆಲಸ ಮಾಡ್ತಾ ಇದೆ, ಅತ್ಯಂತ ಕೆಟ್ಟ ಕೆಲಸ ಕೈ ಹಾಕಿದೆ ಅನ್ನುವಂಥ ಆರೋಪನ ರಾಜ್ಯ ಉಸ್ತುವಾರಿ ಅಂತ ವೇಣುಗೋಪಾಲ್ ಮಾಡಿದ್ದಾರೆ. ಸೊ ಶಾಸಕರಿಗೆ 10 ಆಮಿಷಗಳನ್ನು ನೋಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಬನ್ನಿ ಅನ್ನುವಂಥ ಒಂದು ಒತ್ತಡ ತರ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ವೇಣುಗೋಪಾಲ್ ಮಾಡ್ತಾ ಇದ್ದಾರೆ. ಸೊ ಇದು ರಾಜ್ಯ ಉಸ್ತುವಾರಿ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರವೇ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ. ಸೊ ಈಗ ಪಕ್ಷೇತರ ರಾಜೀನಾಮೆ ನಂತರ ಸಿಎಂ ಕುಮಾರಸ್ವಾಮಿ ಟೆನ್ಷನ್ಗೆ ಈಡಾಗಿದ್ದಾರೆ. ಈಗ ನೇರ ಅವರ ತಂದೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡ್ಲಿಕ್ಕೆ ತೆರಳಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಟೆನ್ಷನ್ ಶುರು ಆಗಿದೆ. ಮನೆಯಿಂದ ಈಗ ದೇವೇಗೌಡ ಮನೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸೊ ಈಗ ಶುರು ಆಗಿದೆ ಅಸಲಿ ನಾಟಕ.
ಇದು ರಾಜ್ಯ ರಾಜಕೀಯದ ಅಸಲಿ ನಾಟಕ ಶುರುವಾಗಿದೆ. ಇಬ್ಬರು ಪಕ್ಷೇತರರು ಮೈತ್ರಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ. ಈ ಘೋಷಣೆ ಹೊರಬೀಳ್ತಾ ಇದ್ದಾಗೆ ಟೆನ್ಷನ್ಗೆ ಈಡದಂತ ಸಿಎಂ ಕುಮಾರಸ್ವಾಮಿ ಶಾಸಕರ ರಾಜೀನಾಮೆ ನಾಳೆ ಆಗುತ್ತೆ, ಕೆಲವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕ ನಂತರ ತಡಬಾಯಿಸಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರ ಭೇಟಿಗೆ ತೆರಳಿದ್ದಾರೆ. ಅವರ ನಿವಾಸಕ್ಕೆ ಕುಮಾರಸ್ವಾಮಿ ತೆರಳಿದ್ದಾರೆ. ಮುಂದೇನು ಅಂತೇಳಿ ದೇವೇಗೌಡರ ಸಲಹೆ ಕೇಳಲಿಕ್ಕೆ ಈಗ ಕುಮಾರಸ್ವಾಮಿ ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಸೊ ರಾಜ್ಯದ ಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಎದ್ದಿದೆಯಾ? ಅಸ್ಥಿರ ಸರ್ಕಾರ ಅನ್ನುವಂಥ ಸಂದೇಶ ಹೋಗ್ತಾ ಇದೆ, ಅತಂತ್ರ ಸರ್ಕಾರ ಅನ್ನುವಂಥ ಮೆಸೇಜ್ ಹೋಗ್ತಾ ಆಗಿದ್ರೆ ಸರ್ಕಾರ ಉರುಳಿಸಲಿಕ್ಕೆ ಬಿಜೆಪಿ ದೊಡ್ಡ ಪ್ಲಾನ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಥಾಮಸ್. ಹಾಗಿದ್ರೆ ಕುಮಾರಸ್ವಾಮಿ ಅವರು ಬೆಳಿಗ್ಗೆಯಿಂದ ಯಾರಿಗೂ ಕಂಡಿರಲಿಲ್ಲ, ಯಾರನ್ನು ಕೂಡ ಭೇಟಿ ಮಾಡಕ್ ಬಿಡ್ತಿರ್ಲಿಲ್ಲ. ಹಾಗಿದ್ರೆ ಇಬ್ಬರು ಪಕ್ಷೇತರ ರಾಜೀನಾಮೆ ನಂತರ ಮೈತ್ರಿ ಬೆಂಬಲ ಪಡ್ಕೊಂಡ ನಂತರ ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ದಿಗಿಲ್ಗೊಂಡಿದ್ದಾರೆ. ಹಾಗಿದ್ರೆ ದೇವೇಗೌಡರು ಭೇಟಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆ ಏನೀಗ? ಖಂಡಿತ ಹೂಗಾರವ್ರೆ, ಇದು ಏನು ಬೆಳವಣಿಗೆಗಳೇನು ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಥವಾ ಬಿಜೆಪಿ ಏನು ಆಪರೇಷನ್ ಕಮಲ ಮಾಡ್ತಾ ಇದೆ, ಬಹುತೇಕ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಏನ್ ಬಂದು ತಲುಪ್ತಾ ಇದೆ. ಇದು ಎಲ್ಲಾ ಬೆಳವಣಿಗೆಗಳನ್ನ ಕುಮಾರಸ್ವಾಮಿ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅವ್ರು ಬೆಳಗಿಂದ ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ. ಈಗ ಅವ್ರು ಏನು ಕೆಲವೇ ಕ್ಷಣಗಳ ಮುನ್ನ ಮನೆಯಿಂದ ಹೊರಗಡೆ ಹೊರಟರು, ನೇರವಾಗಿ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರು ಮನೆಗೆ ಹೋಗ್ತಿರುವಂತ ಮಾಹಿತಿಗಳನ್ನೇನು ಬಲ್ಲ ಮೂಲಗಳು ಹೇಳ್ತಾ ಇದಾವೆ. ಬಹುಶಃ ಅವರು ಹಾಕದಂತ ಟೀ ಶರ್ಟ್ ಅದ್ರ ಮೇಲೆ ಒಂದು ಸ್ವೆಟರ್ ಕೂಡ ಹಾಕಿದ್ರು. ಬಹುಶಃ ಅವರು ಬೆಳಗಿಂದ ನಡೀತಿರುವಂತಹ ಬೆಳವಣಿಗೆಗಳಿಂದ ಸ್ವಲ್ಪ ವಿಚಲಿತರಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ರಾಜಕೀಯ ಮಾರ್ಗದರ್ಶಕರು ಆಗಿರುವಂತಹ ತಂದೆ ದೇವೇಗೌಡರವರ ಸಲಹೆಗಳನ್ನ ಅವರು ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕೋಸ್ಕರ ನೇರವಾಗಿ ಅವರು ಪದ್ಮನಾಭನಗರದ ನಿವಾಸಕ್ಕೆ ತೆರಳಿದ್ರಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಹಳಷ್ಟು ಶಾಸಕರು, ಉದಾಹರಣೆಗೆ MLA ಮುನಿರತ್ನರವರು ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ಅವರಿಗೆ ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಆನಂತರ ಮುನಿರತ್ನವರು ಇಲ್ಲ, ನಾನು ಮಧ್ಯಾಹ್ನ 3 ಗಂಟೆ ನಂತರ ಅವರು ಭೇಟಿಗೆ ಸಿಗ್ತೀನಿ ಅಂತ ಹೇಳಿದ್ರೆ ಅವ್ರು ರೆಸ್ಟ್ ತೆಗೆದುಕೊಳ್ತಿದ್ದಾರೆ ಅಂತ ಮಾತನಾಡಿದ್ರು. ಆದ್ರೆ ಒಟ್ಟಾರೆ ಬೆಳಗ್ಗೆಯಿಂದ ನಡೀತಿರುವಂತಹ ಬೆಳವಣಿಗೆಗಳಿಂದ ಕುಮಾರಸ್ವಾಮಿ ಸಮಾಧಾನ ದೇವೇಗೌಡರ ನಿವಾಸಕ್ಕೆ ಹೊರಟಿದ್ದಾರೆ ಅನ್ನೋ ಮಾತುಗಳು ಕೂಡ ದಿನೇಶ್ ಗೌಡ್ರ ಈ ಒಂದು ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ. ಎದುರಿಸಬೇಕು, ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ನೈತಿಕತೆ ದಿವಾಳಿತನ ಇವತ್ತು ಇಡೀ ದೇಶಕ್ಕೇನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಕ್ಕೋಸ್ಕರ ಅವ್ರ ಲಾಲಸೆ ಮತ್ತು ಏನು ದುರಾಸೆ ಇದೆ ಅದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ಇಳಿಬಹುದು, ಯಾವ ಮಟ್ಟಕ್ಕೆ ಅವರು ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದಕ್ಕೆ ಈ ತರ ಎಲ್ಲ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಜನರ ಮುಂದೆ, ದೇಶದ ಮುಂದೆ ಗೊತ್ತಾಗ್ತಾ ಇದೆ ಬಿಜೆಪಿ ಏನು ಅಂತ. ಸೊ ಇದು ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇರವಾಗಿ ಹೇಳುತ್ತಿದ್ದಾರೆ, ಇದು ಬಿಜೆಪಿ ನಡೆಸಿರ್ತಕ್ಕಂಥ ಷಡ್ಯಂತ್ರ. ಸೊ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ನೇರವಾಗಿ ಬಿಜೆಪಿ ಅಂತ ಬೆಟ್ಟು ಮಾಡ್ತದೆ. ಬಿಜೆಪಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡ್ತದೆ. ಗೋಮಸೂದನ್ ಜೊತೆಗೆ ಮಾತಾಡಲಿಕ್ಕೆ ಸಂಪರ್ಕದಲ್ಲಿ ಗೋಮಸೂದನ್ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ನೇರವಾಗಿ ನಿಮ್ಮ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ, ಶಾಸಕರುಗಳಿಗೆ ಆಮಿಷ ಹೊಡ್ತಾ ಇದ್ರಿ, ಕುದುರೆ ವ್ಯಾಪಾರಕ್ಕೆ ಇಳಿದಿದ್ರಿ ಅಂತ ಆರೋಪ ಮಾಡಿದ್ದಾರೆ. ಸರ್, ಇಲ್ಲಿ ತನಕ ಜನತಾದಳದ ಮಹಾನ್ ನಾಯಕರು, ಕಾಂಗ್ರೆಸ್ನ ಪ್ರಚಂಡ ವೀರರು ಆಡ್ತಾ ಇದ್ದಂತ ಮಾತೇನಿರ್ತಾ ಇತ್ತು, ಬಿಜೆಪಿಯವರು ಏನ್ ಪ್ರಯತ್ನ ಪಟ್ಟರು ನಮ್ಮವ್ರು ಯಾರು ಹೋಗಲ್ಲ, ನಮಗೆ ಜನತಾದಳಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮದು ಒಂದು ಶರೀರ ಎರಡು ತಲೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಇಬ್ಬಿಬ್ರು ಸೇರ್ಕೊಂಡು ನಿಮ್ಮ ನ್ಯೂಸ್ ಚಾನೆಲ್ ನಲ್ಲೇ ನಾನು ಏನಪ್ಪಾ ಭಿನ್ನಾಭಿಪ್ರಾಯ ಇದೆ ಅಂತಂದ್ರೆ ಇಬ್ರು ನಮ್ಮನ್ನ ಕಚ್ಚಕ್ಕೆ ಬರ್ತಾ ಇದ್ರಲ್ರಿ, ನೀವು ನಮ್ಮನ್ನ ಬಿಡಿಸ್ತಾ ಇದ್ರಿ, ಅನೇಕ ಸರಿ ಕಚ್ಚಬೇಡಿ ಸರ್, ಆಮೇಲೆ ಇಂಜೆಕ್ಷನ್ ತಗೋಬೇಕಾಗತ್ತೆ. ರಾಜಕೀಯದಲ್ಲಿ ಏನ್ ಮಾಡಕಲ್ಲ, ಕಚ್ಕೋಬೇಕಾಗತ್ತ, ಒಂದ್ಸಲ ನೀವು ಕಚ್ತೀರಿ, ಅವ್ರು ಅಲ್ಲ, ಅವ್ರು ನೀವೇ ಅನೇಕ ಸರಿ ಬಿಡಿಸ್ತಾ ಇದ್ರಿ, ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ರಿ. ಬಂದೆ ಮಹಾರಾಷ್ಟ್ರದ ಸಚಿವರೊಬ್ಬರು ಅಂದ್ರೆ ಒಂದು ಬಹಳ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ದುಸ್ಥಿತಿಯಲ್ಲಿದೆ ಅಂತ ಸಿಎಂ ಅವರು ಹೇಳಿದ್ದಾರೆ. 2 ದಿನ ಕಾಯಿರಿ, 2 ದಿನ ಏನಾಗುತ್ತೆ ಚಿತ್ರಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ್ ಸಿಂಧೆ ಮಹಾರಾಷ್ಟ್ರದ ಸಚಿವ, ಸರ್ಕಾರ ದುಸ್ಥಿತಿಯಲ್ಲಿ ಅಂತ ಸಿಎಂ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಸೊ ಈ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟದ್ದು 2 ದಿನ ವೇಟ್ ಮಾಡಿ ಅಂತೇಳಿ ಮಹಾರಾಷ್ಟ್ರ ಸಚಿವರೊಬ್ಬರು ಹೇಳಿಕೆಯನ್ನು ನೀಡಿದ್ದಾರೆ. ये कर्नाटक का गवर्नमेंट अभी वाइवल हुआ है, खुद ही उन्होंने चीफ मिनिस्टर ने बता दिया है. और ये डेमोक्रेसी में ऐसा कभी होता नहीं कि यहाँ का उधर जाता है, उधर का इधर जाता है. वो खुद ये MLA को ऐसा लगा हुआ होगा कि ये भारतीय जनता पार्टी के अंदर ये उनको ही मैंडेट मिला है, अपन वो ये अननेचुरल अलायंस किया है. और जिस पार्टी को 3rd पोजीशन का मैंडेट मिला है उसको चीफ मिनिस्टर बनाया है. उनके अंदर कोई ऐसा अनकॉन्फिडेंस हुआ होगा, उन्होंने ऐसा किया होगा कि
जो प्राइम मिनिस्टर हमारे इतने सारे अच्छे काम कर रहे हैं, तो कर्नाटक का अच्छा करना होगा तो भारतीय जनता पार्टी के साथ जाना ही होगा, उन्होंने तय किया है। और शायद मुझे ऐसा लग रहा है कि आने वाली कुछ दिनों में जल्द से जल्द अभी वो चेंज होगा और ऑपरेशन लोटस सक्सेस हो जाएगा। तो ऑपरेशन लोटस पे भी काम हो रहा है, ये कहना गलत नहीं होगा? नहीं, ऑपरेशन लोटस यानी कि भारतीय जनता पार्टी, लोटस का हमारा तो सिंबल है ना, हम पॉलिटिकल सिंबल है, अभी चुनाव का सिंबल है, तो ऐसा आपने कहा कि लेकिन भारतीय जनता पार्टी के साथ जाना और अपना राज्य का विकास करना ये कोई गलत बात नहीं। हमारे ये देश के ऑनरेबल प्राइम मिनिस्टर नरेंद्र जी मोदी जिस तरह से काम कर रहे हैं, तो ये जो कॉमन मैन का है उनका विश्वास बढ़ रहा है, यही उनका कारण है, इसलिए ऑपरेशन लोटस सक्सेस हो जाएगा। यहाँ पे जो एमएलए आए उनसे कौन बात कर रहा है महाराष्ट्र की तरफ से? मुझे तो पता नहीं कौन बात करे, लेकिन बात तो जरूर हो रही है। ये कर्नाटक का गवर्नमेंट अभी ಕರ್ನಾಟಕದ ಕ್ಷಿಪ್ರ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸಚಿವ ರಾಮ್ ಸಿಂಧೆ ಸ್ಫೋಟಕ ಹೇಳಿಕೆ ಕೊಡ್ತಾರೆ. ಇದು ಆಪರೇಷನ್ ಕಮಲ ಹೌದು. ಈ ಆಪರೇಷನ್ ಕಮಲ 2 ದಿವಸಗಳಲ್ಲಿ ಚಿತ್ರಣ ನೋಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ಶಾಸಕರಂತ ಮಾಜಿ ಸಚಿವ ಸಿಟಿ ರವಿ ದೂರವಾಣಿ ಸಂಪರ್ಕ. ಸಿಟಿ ರವಿ ಅವರೇ, ಮಹಾರಾಷ್ಟ್ರ ಸರ್ಕಾರದ ಸಚಿವರು ಹೇಳ್ತಾರೆ, ನಿಮ್ಮ ಸಚಿವರು, ಹೌದು ಇದು ಆಪರೇಷನ್ ಕಮಲ ನಾವು ಮಾಡ್ತಾ ಇದೀವಿ, 2 ದಿನ ಕಾಯಿರಿ, ಇದು ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ, ಸರ್ಕಾರ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ. ರಾಜ್ಯದವರಿಗಿಂತ ಮಹಾರಾಷ್ಟ್ರ ಸಚಿವರಿಗೆ ಬಹಳ ಮಾಹಿತಿ ಇದ್ದಂಗಿದೆ ಸಿಟಿ ರವಿ ಅವರೇ. ಒಂದು ಬಹಳಷ್ಟು ಜನ ಈಗಾಗಲೇ ಈ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿರುವಂತ ಸಂಗತಿ ತಮಗೆ ಗೊತ್ತಿರೋ ಸಂಗತಿ, ಬಹಿರಂಗವಾಗಿ ಹೇಳಿದ್ದಾರೆ, ಮುಚ್ಚುಮರೆ ಏನಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಬಂಡಾಯ, ಆ ಬಂಡಾಯದ ನೇತೃತ್ವವನ್ನು ರಮೇಶ್ ಜಾರಕಿಹೊಳಿ ಅವರೇ ವಹಿಸಿದ್ದಾರೆ. ಅಲ್ಲ, ಅದಕ್ಕೆ ನೀವು ಪುಸ್ಲಾಯಿಸಿರೋದು ಅಂತ ಒಂದೇನಂದ್ರೆ, ಹಂಗಿದ್ರೆ ಈ ಸಿದ್ದರಾಮಯ್ಯನವರು JDS ವಿರುದ್ಧ ಬಂಡಾಯ ಇದ್ರು, ಅವತ್ತು ಕಾಂಗ್ರೆಸ್ ಪುಸ್ಲಾಯಿಸಿತ್ತು ಬಂಡಾಯ ಹೇಳಕ್ಕೆ ಅಂತ ಅನ್ನೋದನ್ನ ಒಪ್ಕೊಳ್ಳೋದಾದ್ರೆ ನಾನು ಇದನ್ನ ಒಪ್ಕೋತೀನಿ. ಅಲ್ಲ, ಯಡಿಯೂರಪ್ಪನವರು ಬಂಡಾಯ ಎದ್ದಿದ್ರಲ್ಲ. ಅಲ್ಲ, ನಾನು ಹೇಳಿದ್ರೆ ಹಾಗೆ ಈಗ ಯಡಿಯೂರಪ್ಪನವ್ರ ಬಂಡಾಯಕ್ಕೆ ಕಾಂಗ್ರೆಸ್ ಪುಸ್ಲಾವಣೆ ಇತ್ತಾ? ಹೇಳಿದ್ರಲ್ಲ, ಅವರು ಸೋನಿಯಾ ಗಾಂಧಿಗೂ ಹೋಗಳಿದ್ರು ಯಡಿಯೂರಪ್ಪನವರು. ನಮ್ಮ ಪಕ್ಷದಲ್ಲಿ ಸೋನಿಯಾ ಗಾಂಧಿ ತರ ಇದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಿಲ್ಲ ಅಂತಲೂ ಹೇಳಿದ್ರು. ಈ ಸಿದ್ದರಾಮಯ್ಯನವ್ರ ಬಂಡಾಯಕ್ಕೆ ಕಾಂಗ್ರೆಸ್ ಅವತ್ತು ಪುಷ್ಟಿ ಕೊಟ್ಟಿತ್ತಾ? ಅಲ್ಲ, ನನ್ನ ಪ್ರಶ್ನೆ ಇರೋದು, ಈಗ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಸರ್ಕಾರ, ಅಲ್ಲಿ ಸಚಿವರೊಬ್ಬರು ಹೇಳ್ತಾರೆ, ಸೊ ಆಪರೇಷನ್ ಕಮಲ ನಡೀತಾ ಇದೆ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲ ಆನ್ ರೆಕಾರ್ಡ್ ಅಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಪಕ್ಷದ ಶಾಸಕರ ಜೊತೆ ಬರ್ತಾರೆ, ನೀವು ಸರ್ಕಾರ ರಚನೆ ಮಾಡೋ ದಾರಿಯಲ್ಲಿದ್ದೀರಿ. ನೀವು ಕಾದ್ ನೋಡಿ, ಇನ್ನು ಟೂ ಅರ್ಲಿ. ಒಂದಂತೂ ಕ್ಲಿಯರ್, ಈಗ ಪಕ್ಷೇತರರನ್ನ ಆರಂಭದಲ್ಲಿ ಅವರಿಗೆ ಆಸೆ ತೋರಿಸಿ ನಡು ನೀರಿನಲ್ಲಿ ಕೈ ಬಿಡುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಜನತಾದಳ ಮಾಡಿದ್ರಿಂದಾಗಿ ಅವರು ಬೇಸತ್ತು ವಾಪಸ್ ತಗೊಂಡಿದ್ದಾರೆ. ಇನ್ ಯಾರ್ಯಾರು ಕಾಂಗ್ರೆಸ್ ಬರ್ತಾರೆ ಅಂತ ಕಾದ್ ನೋಡೋಣ. ಈಗ ನಿಮ್ ಪ್ರಕಾರ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ? ಎಷ್ಟು ಜನಕ್ಕೆ ರಾಜೀನಾಮೆ ಕೊಡ್ಸಕ್ ಪ್ಲಾನ್ ನಡೆದಿದೆ? ನಾವ್ ಯಾರನ್ನೂ ರಾಜೀನಾಮೆ ಕೊಡ್ಸಕ್ ಪ್ಲಾನ್ ಮಾಡಿಲ್ಲ. ಆದ್ರೆ ತುಂಬಾ ಜನ ಬಂಡಾಯ ಎದ್ದಿರೋದು, ಆ ಬಂಡಾಯದ ಸಂಖ್ಯೆ 20ಕ್ಕೂ ಹೆಚ್ಚು ಇರುವಂತದ್ದು ಗೊತ್ತಿರೋ ಸಂಗತಿ. ಹಾಗಾಗಿ ಅವರಲ್ಲಿ ಯಾರ್ಯಾರು ರಾಜೀನಾಮೆ ಕೊಟ್ಟು ಬರ್ತಾರೆ ಗೊತ್ತಿಲ್ಲ. ರಾಜಕೀಯ ನಿಲುವು ಅವ್ರವ್ರು ತಗೊಳ್ಳೋದು. ಯಾರು ಏನ್ ನೋಡಿ, ಈಗ ಯಾರೇನ್ ಶಾಸಕರಾಗಿದ್ದಾರೆ ಅವ್ರು ಏನು ಎಳೆ ಮಕ್ಕಳಲ್ಲ, ಅನುಭವ ಇರ್ತಕ್ಕಂಥವ್ರು, ಅವ್ರು ತೀರ್ಮಾನ ತಗೊಳ್ಬೇಕು. ಯಾರು ಏನು ಹೇಳಿ ಕೊಡ್ಸಕ್ಕಾಗಲ್ಲ, ಕೈ ಹಿಡಿದು ಬರ್ಸೋದಕ್ಕಾಗತ್ತಾ? ಈಗಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇರ್ಬೋದು, ಮತ್ತೊಂದು ಕಡೆ ದಿನೇಶ್ ಗುಂಡ್ರು, ಹಾಗೆ ಬಹಳಷ್ಟು ನಾಯಕರು ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರವೇ ರಾಜ್ಯದ ಮೈತ್ರಿ ಸರ್ಕಾರ ಅಸ್ಥಿರಕ್ಕೆ ಮುಂದಾಗಿದೆ, ಹೆದರಿಸ್ತಾ ಇದೆ, IT, CBI, ED ಮತ್ತೆ ಅನೇಕ ಆಮಿಷಗಳು ನೋಡ್ತಾ ಇದೆ, ತುಂಬಾ ಕೆಟ್ಟ ರಾಜಕೀಯ ಮಾಡ್ತಾ ಇದೆ ಅನ್ನುವಂತ ಆರೋಪ ನಡೆಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಬದಲಾವಣೆ ಮಾಡಲೇಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ ಬಿಜೆಪಿ. ಬಹುಶಃ ಹಂಗಿದ್ರೆ ಯಾರ್ಯಾರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಅವ್ರನ್ನೆಲ್ಲರನ್ನು ಹೆದರಿಸೇ ಸೇರ್ಕೊಂಡಿದಾರ? ಅವರು ಆಡಳಿತ ಇದ್ದಾಗ ಬಿಜೆಪಿ ಕಳೆದ 4.5 ವರ್ಷದಿಂದ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ 10 ವರ್ಷ ಆಡಳಿತ ನಡೆಸ್ತು. ನಡುವೆ ಒಂದು 6 ವರ್ಷ ಗ್ಯಾಪ್ ಬಿಟ್ರೆ ಅದಕ್ಕಿಂತ ಹಿಂದೆ ಪೂರ್ತಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. ಹಾಗಿದ್ರೆ ಯಾರ್ಯಾರು ಬೇರೆ ಬೇರೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಅವ್ರನ್ನೆಲ್ಲ ಹೆದರಿಸಿಯೇ ಸೇರ್ಸ್ಕೊಂಡಿದಾರ? ಈಗ ನಿಮಗೆ ನೀವು ಸರ್ಕಾರ ರಚನೆ ಮಾಡಕ್ ರೆಡಿ, ನಾವು ಸನ್ಯಾಸಿಗಳೆಲ್ಲ ಶಾಸಕರ ಮಕ್ಕಳಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು ಸರ್ಕಾರ ರಚನೆಗೆ ಬೇಕಾದಂತ ಸಮರ್ಥನೆಗಳನ್ನ ವೇದಿಕೆ ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ ಅಂತ ಒಪ್ಕೊಳ್ತಾ ಇದ್ರಿ. ಈಗ ಹೆದರಿಸೋದ್ರಿಂದ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಾಗಿದ್ರೆ ಈಗ ಇನ್ನೂ ದೊಡ್ಡ ದೊಡ್ಡ ತಲೆಗಳೇ ಇದ್ವಲ್ಲ, ಅದು ಯಾವ್ದು ಹೆದರೇ ಇಲ್ವಲ್ಲ. ಅಲ್ಲ, ಹೆದರ್ಸ್ತಾ ಇದ್ರೆ ಅವ್ರು ಹೋಗ್ತಾ ಇದ್ದಾರೆ, ದಿನ ಕಚೇರಿಗೆ ಹೋಗ್ತಾ ಇದಾರೆ, ಅವರು CBI, ED ಅವ್ರು ಕರೆದಾಗೆಲ್ಲ ಹೋಗಿ ಉತ್ತರ ಕೊಟ್ಟು ಬರ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ದ್ವಂದ್ವ ನಿಲುವನ್ನು ಪ್ರಕಟಣೆ ಮಾಡ್ತಾ ಇದೆ. ಒಂದು ಕಡೆ ಕಪ್ಪು ಹಣ ಎಲ್ಲಿ ಅಂತ ಕೇಳ್ತಾರೆ,
ಅಕೌಂಟ್ ಇಲ್ಲದೆ ಇರುವಂತವರಿಗೆ ಅಕೌಂಟ್ ಕೊಡಿ ಅಂತ ಕೇಳಿದ್ರೆ ದುರುದ್ದೇಶ ಪೂರ್ವಕವಾಗಿರ್ತಕ್ಕಂಥ ದಾಳಿ ಅಂತಾರೆ. ಈಗ ನಾಳೆ ಈಗ ನೀವು ಸರ್ಕಾರ ರಚನೆ ಮಾಡುವ ಯತ್ನದಲ್ಲಿ ಇದ್ರೆ ಅಥವಾ ಆಗುತ್ತೆ ನಾವು ಸನ್ಯಾಸಿಗಳಂದ್ರೆ ಅಲ್ಲಿ ಅವರು ಇದೇ ರೀತಿ ಬ್ಲಾಕ್ ಮೇಲ್ ನಿಮಗೂ ಮಾಡ್ತಾರಲ್ವಾ, ನೀವು ಸುಮ್ಮನೆ ಬರ್ತಾವ್ರೆ ಸನ್ಯಾಸಿಗಳ ಶಾಸಕರುಗಳು. ನಾನು ಕೇಳೋದೇನಂತ ಹೇಳಿದ್ರೆ ಸರ್ಕಾರ ರಚನೆದು ಮುಂದಿನ ಪ್ರಶ್ನೆ. ಈಗ ನಡೀತಿರ್ತಕ್ಕಂಥದ್ದು ಕಾಂಗ್ರೆಸ್ ವಿರುದ್ಧದ ಬಂಡಾಯ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವಿರುದ್ಧದ ಬಂಡಾಯ. ಮುಂದೆ ಏನ್ ನಿಲುವು ತಗೊಳ್ತಾರೆ ಅನ್ನೋದು ಮುಂದಿನ ಪ್ರಶ್ನೆ. ಈಗ ನಮ್ಗೆ ಈಗ ಸಂಕ್ರಾಂತಿಯಿಂದ ಯುಗಾದಿ, ಈಗ ಮೊನ್ನಿಂದ ಅನೇಕ ಹಬ್ಬಗಳಿಗೆ ಡೆಡ್ಲೈನ್ ಆಯ್ತು, ನಮ್ಗೂ ಡೆಡ್ಲೈನ್ ಆಯ್ತು. ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆ ಒಳಗಡೆ ಹೊಸ ಸರ್ಕಾರ ರಚನೆ ಮಾಡಕ್ಕೆ ತಾವು ಶಪಥ ಮಾಡಿದಿರಾ? ಈಗ ನಾನು ಇವತ್ತು ನಾಳೆ ಅಂತ ಹೇಳಿ ದಿನಾಂಕ ನಿಗದಿ ಮಾಡಿ ಹೇಳಲ್ಲ. ಒಂದೇನು ಅಂದ್ರೆ ಈ ಸರ್ಕಾರ ಯಾರಿಗೂ ಬೆಳೆದೇ ಇರುವಂತ ಸರ್ಕಾರ. ಅದಕ್ಕೋಸ್ಕರನೇ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದಿಯಾಗಿ ಅಸಹನೆ ವ್ಯಕ್ತಪಡಿಸ್ತಾರೆ, ಮುಖ್ಯಮಂತ್ರಿ ಆದಿಯಾಗಿ ಅಸಹನೆ ವ್ಯಕ್ತಪಡಿಸ್ತಾರೆ. ಇನ್ ಯಾರಿಗೆ ಸಮಾಧಾನ ಇರಕ್ ಸಾಧ್ಯ? ಮುಖ್ಯಮಂತ್ರಿ ಆದರಿಗೆ ಸಮಾಧಾನ ಇದೆಯಾ? ಇಲ್ಲ. PWD ಮಿನಿಸ್ಟ್ರಿ ಸಮಾಧಾನ ಇದೆಯಾ? ಇಲ್ಲ. ಸೂಪರ್ ಸಿಎಂ ಅಂತ ಕಾಂಗ್ರೆಸ್ನವರು ರೇವಣ್ಣನ ಬಗ್ಗೆ ದೂರ್ತಾರೆ. ಹಾಗೇನೆ ನಮ್ಗೆ ಬ್ಲಾಕ್ ಮೇಲ್ ಮಾಡೋದು ಬೇಡ ಅಂತ ಜೆಡಿಎಸ್ ನವರು ಹೇಳ್ತಾರೆ. ಲಕ್ಷ್ಮಣ್ ರೇಖೆ ಬಗ್ಗೆ ಒಂದ್ ನಿಮಿಷ ತಡ್ರಿ, ಒಂದು ಬ್ರೇಕಿಂಗ್ ಬರ್ತದೆ. ಕುಮಾರಕೃಪಾಗೆ ಸಿಎಂ ಕುಮಾರಸ್ವಾಮಿ ಆಗಮಿಸಿದರೆ ರಾಜ್ಯ ಉಸ್ತುವಾರಿ ಹೊತ್ತಂತ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಈಗ ಇಬ್ಬರು ಪಕ್ಷೇತರ ಬೆಂಬಲ ವಾಪಸ್ ಪಡೆದ ನಂತರ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಶುರು ಆಗಿದೆ. ಮೈತ್ರಿ ಸರ್ಕಾರದ ಅಸ್ಥಿರತೆಯ ವಾಸನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗೋಡೆ ಮೇಲಿನ ಬರಾದಷ್ಟೇ ಸ್ಪಷ್ಟ. ಇಬ್ಬರು ಈ ಸರ್ಕಾರಕ್ಕೆ ನೀಡಿದಂತ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ, ಅಧಿಕೃತ ಘೋಷಣೆ ಮಾಡಿದ್ದಾರೆ. ಆ ನಂತರ ದಿಗಿಲುಗೊಂಡಂತ ಆತಂಕಕ್ಕೀಡಾದ ಸಿಎಂ ಕುಮಾರಸ್ವಾಮಿ ಕುಮಾರ ಕೃಪಾಗೆ ಆಗಮಿಸಿದರಲ್ಲಿ KC ವೇಣುಗೋಪಾಲ್ ಇದ್ದಾರೆ. ಈ ಚರ್ಚೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಹಾಗಿದ್ರೆ ಮೈತ್ರಿ ಸರ್ಕಾರದಲ್ಲಿ ಇರತಕ್ಕಂತ ಅತೃಪ್ತಿ ಅಸಮಾಧಾನದ ಒಂದು ಎಫೆಕ್ಟ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಇಬ್ರು ಅತೃಪ್ತ ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡ್ಕೊಂಡ ನಂತರ ಈಗ JDS ಕಾಂಗ್ರೆಸ್ ನಲ್ಲಿ ಹೊಸ ತಳಮಳ ಶುರು ಆಗಿದೆ. ಕುಮಾರಸ್ವಾಮಿಗೆ ಟೆನ್ಷನ್ ಶುರು ಆಗಿದೆ. ತಾವು ನೋಡ್ತಾ ಇದ್ದೀವಿ ನೀರು ದೃಶ್ಯಗಳಲ್ಲಿ. ಕುಮಾರಸ್ವಾಮಿ ಈಗ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿದರೆ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಲಿಕ್ಕೆ. ನಿಮ್ಮ ಪ್ರಕಾರ ಈಗ ಪಕ್ಷೇತರು ಬೆಂಬಲ ಕೊಟ್ಟಿದ್ದಾರೆ, ಹಾಗಂತೇಳಿ ಅವ್ರು ನಿಮಗೆ ಬೆಂಬಲ ಕೊಟ್ಟಿಲ್ಲ, ವಾಪಸ್ ಪಡ್ಕೊಂಡಿದ್ದಾರೆ ಬೆಂಬಲ. ಅಂದ್ರೆ ಅವರು ನಾಳೆ ನಡೆಯುವ ಯಾವುದೇ ರಾಜಕೀಯ ವಿದ್ಯಮಾನಗಳಿಗೆ ಆ ವಿದ್ಯಮಾನಗಳ ಜೊತೆಗೆ ಅವರು ಸಹಕಾರ ಕೊಟ್ರೆ ತಾವು ಅವರ ಬೆಂಬಲವನ್ನು ಪಡ್ಕೊಳ್ತೀರಿ. ಈಗ ನೋಡಿ, ಈಗ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವ್ರ ನಿಲುವು ಪ್ರಕಟಗೊಳಿಸ್ಬೇಕು. ನಮ್ಮ ರಾಜಕೀಯವಾಗಿ ವಿರೋಧವಾಗಿರುವಂತದ್ದು ಕಾಂಗ್ರೆಸ್, ಅವ್ರ ಜೊತೆ JDS. ಎಸ್ ರವಿ, ಒಂದು ನಿಮಿಷ ವೇಟ್ ಮಾಡ್ತೀನಿ. ಕುಮಾರಸ್ವಾಮಿ ವೇಣುಗೋಪಾಲ್ ಭೇಟಿಗೆ ಕುಮಾರ ಬೆಸ್ಟ್ಗೆ ಆಗಮಿಸಿದ್ದಾರೆ ಗೆಸ್ಟ್ ಹೌಸ್ಗೆ. ಸೊ ಈಗ ಅವರು ಮಾತಾಡುವ ಸಾಧ್ಯತೆ, ಯಾಕಂದ್ರೆ ಈಗಾಗಲೇ ಈ ಒಂದು ರಾಜೀನಾಮೆ ನಂತರದ ರಾಜಕೀಯ ವಿದ್ಯಮಾನ ಬಹಳಷ್ಟು ಬಿರುಸು ಪಡ್ಕೊಂಡಿದೆ. ಈಗಾಗಲೇ ಆ ಟೆನ್ಷನ್ ಶುರು ಆಗಿದೆ JDS ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿಎಂ ಕುಮಾರಸ್ವಾಮಿ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿದ್ದಾರೆ. ತಾವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ರಿ. ವೇಣುಗೋಪಾಲ್ ಈಗಾಗಲೇ ಕಾಂಗ್ರೆಸ್ ಮುಖಂಡರ ಜೊತೆ ಬೆಳಗ್ಗಿಂದ ಚರ್ಚೆ ಮಾಡ್ತಾ ಇದ್ರು. ಸೊ ಪಕ್ಷದ ಅತೃಪ್ತ ಶಾಸಕರನ್ನ ಯಾವ ರೀತಿಯಾಗಿ ಉಳಿಸ್ಕೋಬೇಕು, ಸೊ ಬಿಜೆಪಿಯ ನೆಟ್ವರ್ಕ್ ಅಲ್ಲಿ ಹೋಗಿರೋರು ಯಾರು, ಹೊರಗಡೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇರೋರು ಯಾರು, withdraw the support. What will be the numbers? I am totally relaxed. I know what is my strength. Okay, so I don't want to go for. ಸಿಎಂ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನ ಸಂಖ್ಯಾಬಲ ನನಗೆ ಗೊತ್ತಿದೆ. ಇಬ್ಬರು ಪಕ್ಷೇತರು ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ. ಹೌದು, ಹಾಗಿದ್ರೆ ನನ್ನ ಸಂಖ್ಯಾಬಲ ಗೊತ್ತೇನ್ರಿ? ನಮ್ದು 118 ಆಗಿದೆ. They are in touch with me. Why do you worry? ಸೊ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಟೆನ್ಷನ್ಗೀಡಾಗಿದ್ದಾರೆ. ಈ ಒಂದು ರಾಜೀನಾಮೆಯ ಘೋಷಣೆ ನಂತರ ಕುಮಾರಸ್ವಾಮಿ ನೇರವಾಗಿ ಕಾಂಗ್ರೆಸ್ ಉಸ್ತುವಾರಿ ಹೊತ್ತಂತ ವೇಣುಗೋಪಾಲ್ ಭೇಟಿಗೆ ಆಗಮಿಸಿದರೆ ಮಾತನಾಡಿದರೆ, ಈ ಒಂದು ಬೆಳವಣಿಗೆಯಿಂದ ನಾನು ಟೆನ್ಷನ್ಗೀಡಾಗಿಲ್ಲ, ನಾನು ಬಹಳ ಆರಾಮಾಗಿದ್ದೀನಿ, ನನಗೆ ಗೊತ್ತು ನನ್ನ ಸ್ಟ್ರೆಂತ್ ಏನು, ನನ್ನ ಸಂಖ್ಯಾಬಲ ಎಷ್ಟು, ನಾನು ಬಹಳ ರಿಲ್ಯಾಕ್ಸ್ ಆಗಿದ್ದೀನಿ. ಯಾರ ಜೊತೆಗಿದ್ದಾರೆ ಅವೆಲ್ಲವೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಿಜೆಪಿ ಅತೃಪ್ತರು ನಮ್ಮ ಜೊತೆಗಿದ್ದಾರೆ, ಅದೆಲ್ಲ ಹೇಳಕ್ಕಾಗುತ್ತಾ? ಈಗ ನಾನು ಟೋಟಲಿ ರಿಲ್ಯಾಕ್ಸ್ ಆಗಿದ್ದೀನಿ, ಡೋಂಟ್ ವರಿ ಅಂದ್ರೆ ನೋ ವರಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಒಳಗಡೆ ಟೆನ್ಷನ್ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿನೇ ಕುಮಾರಸ್ವಾಮಿ ಅವರಿಗೆ ವೇಣುಗೋಪಾಲ್ ಭೇಟಿಗೆ ಬಂದಿದ್ದಾರೆ.
ಸಿಟಿ ರವಿ ಅವರೇ, ನಾನಂತೂ ಯಾವುದೇ ಟೆನ್ಷನ್ ಅಲ್ಲಿಲ್ಲ, ರಿಲ್ಯಾಕ್ಸ್ ಆಗಿದ್ದೀನಿ. ಹಾಗಿದ್ರೆ ಬಿಜೆಪಿಯಲ್ಲೂ ಕೂಡ ಅತೃಪ್ತರಿಲ್ವಾ? ನಮಗೂ ಗೊತ್ತಿದೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅಂತ ಹೇಳ್ತಾರೆ. ನೋಡಿ, ಈಗ 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಇದ್ದಾಗಲೇ ಅವ್ರಿಗೆ ಟೆನ್ಷನ್ ಆಗಿಲ್ಲ, ಅತಿವೃಷ್ಟಿ ಸಂಕಷ್ಟಕ್ಕೊಳಗಾದಾಗಲೇ ಟೆನ್ಷನ್ ಆಗಿಲ್ಲ. ಕೆಲವರು ಯೋಗದಲ್ಲಿ ಹುಟ್ಟು ಬಂದಿರ್ತಾರೆ, ಯಾವ ಪರಿಸ್ಥಿತಿಲೂ ಟೆನ್ಷನ್ ಇರೋದೇ ಇಲ್ಲ. ಹಂಗಾಗಿ ಅವರು ಯೋಗದಲ್ಲಿ ಹುಟ್ಟು ಬಂದಿರೋರು. ಯೋಗದಲ್ಲಿ ಇಲ್ಲದೆ ಇದ್ರೆ 37 ತಗೊಂಡು ಮುಖ್ಯಮಂತ್ರಿ ಆಗಕ್ಕೆ ಆಗ್ತಿತ್ತಾ? ಟೆನ್ಷನ್ ಯಾಕೆ ಬರ್ಬೇಕು? ಸೊ ಅಂದ್ರೆ ಇನ್ನೂ ಟೆನ್ಷನ್ ಇಲ್ಲ. ಈ ಟೆನ್ಷನ್ ಈಗ ಅವ್ರು ನಿಮ್ಮನ್ನ ಬಹುಶಃ ನೀವ್ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಿ ಅಂತ. ಒಂದ್ ನಿಮಿಷ ಮತ್ತೆ ಕುಮಾರಸ್ವಾಮಿ ಮಾತಾಡ್ತಾರೆ. ऐसे solid rock, it will going to stay. ಸೊ ಇದು CM ಕುಮಾರಸ್ವಾಮಿ ಅವರ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ನಮಗೆ ಯಾವುದೇ ಟೆನ್ಷನ್ ಇಲ್ಲ ರೀ, ನಾವೆಲ್ಲ ರಿಲ್ಯಾಕ್ಸ್ ಅಲ್ಲಿ ಇದೀವಿ. ಸೊ ಯಾರು ಏನ್ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ನಮ್ಗೆ ಮಾಹಿತಿ ಇದೆ. ಬಿಜೆಪಿಯಲ್ಲೂ ಕೂಡ ಅತೃಪ್ತರಿದ್ದಾರೆ ಕಂಡ್ರಿ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹಳಷ್ಟು ವಿಷಯಗಳಿದಾವೆ. ಆದ್ರೆ ಈಗ ನಮ್ಗೆ ಯಾವುದೇ ವರಿ ಇಲ್ಲ ಅಂತ ಹೇಳ್ತಾರೆ. ಸಿಟಿ ರವಿ ಜೊತೆಗೆ ಮತ್ತೆ ಮಾತಾಡ್ಲಿಕ್ಕೆ ಸಂಪರ್ಕದಲ್ಲಿ. ಸಿಟಿ ರವಿ, ತಾವು ಹೇಳ್ತಾ ಇದ್ರಿ, ಸೊ ಇದು ಅವರು ಬರ ಇದ್ದಾಗ ಬೇರೆ ಬೇರೆ ಸಮಸ್ಯೆ, ರಾಜ್ಯ ಸಮಸ್ಯೆ ಇದ್ದಾಗ ಕೂಡ ಟೆನ್ಷನ್ ಮಾಡ್ಕೊಂಡಿಲ್ಲ, ಯೋಗ ಇದೆ, ಅವ್ರಿಗೆ ದೈವ ಬಲ ಇದೆ ಅಂತ ಹೇಳ್ತಿದ್ರೆ. ಸೊ ರಾಜಕೀಯವಾಗಿ ಸಂಖ್ಯಾಬಲನೂ ಕೂಡ ಇಂಪಾರ್ಟೆಂಟ್ ಅಲ್ವಾ? ಈಗೇನಂದ್ರೆ ಸಂಖ್ಯಾಬಲ ಇಲ್ಲದೆ ಇದ್ರು ಮುಖ್ಯಮಂತ್ರಿ ಆಗ್ಬಹುದು ಅನ್ನೋದಕ್ಕೆ ಅವರೇ ತೋರಿಸಿದ್ದಾರೆ. ಅಲ್ಲ, ಮ್ಯಾಜಿಕ್ ಇದೆಯಲ್ಲ ಅವ್ರ ಹತ್ರ. ಸಂಖ್ಯಾಬಲ ಅಂದ್ರೆ 118 ಅವ್ರು ಹೇಳೋದೀಗ 37 ಕೌಂಟ್ ಆಗಲ್ಲ. ಈ ನಿಮ್ ಜೊತೆ 48, 50 ಇದ್ದಾಗಲೂ ಸರ್ಕಾರ ಮಾಡಿದ್ರಲ್ಲ, ನೀವು ಕೂಡ ಅವ್ರ ಜೊತೆ ಸರ್ಕಾರ ಮಾಡಿದ್ರಿ. 118 ಅಂತ ಇದ್ಮೇಲೆ ಒಂದಂತೂ ಸತ್ಯ ಅಲ್ಲ, ಬಿಜೆಪಿ ಅವರು ನಮ್ ಶಾಸಕರನ್ನ ಅಮಿಷ ತೋರಿಸ್ತಾ ಇದಾರೆ, ಹೈಜಾಕ್ ಮಾಡ್ತಿದ್ದಾರೆ ಅಂತ ಅವರು ಸುಳ್ಳು ಅಂತ ಹೇಳಿದಂಗೆ. ಕುದುರೆ ವ್ಯಾಪಾರ ಮಾಡ್ತಾ ಇದ್ರಿ, ಖರೀದಿ ಮಾಡ್ತಾ ಇದ್ರಿ, ಹೆದರಿಸ್ತಾ ಇದ್ರಿ ಅಂತ ಹೇಳ್ತಾರೆ ಅವರು. ಸಿದ್ದರಾಮಯ್ಯನವರು ಹಾಗಿದ್ರೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡ್ಲಿ. ಅವ್ರ ಪಕ್ಕ ಇದ್ಮೇಲೆ ಅವ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಟ್ವೀಟ್ ಮಾಡಿದಾರಲ್ಲ, ಅಲ್ಲಿಗೆ ಒಂದು ಸತ್ಯವನ್ನು ಮುಚ್ಚಿಡ್ತಿದ್ದಾರೆ, ಇಲ್ಲ ಸುಳ್ಳು ಆಪಾದನೆ ಹೊರಸ್ತಾ ಇದ್ದಾರೆ. ನಾನು ಆಗಲೇ ನಿಮ್ಮ ಹಿರಿಯ ನಾಯಕ ಗೋಮೂಲ್ಸನ್ ಜೊತೆ ಮಾತಾಡ್ತಾ ಇದ್ದೆ. ಕಾಂಗ್ರೆಸ್ ಅತೃಪ್ತ ಶಾಸಕರು ಯಾವ್ದಾದ್ರು ಹೋಟೆಲ್ ಅಲ್ಲಿ ಉಳ್ಕೊಳ್ಳಿ, ನಿಮಗೂ ಅದಕ್ಕೆ ಸಂಬಂಧ ಹೇಳ್ತಾ ಇದ್ರೆ ಅವ್ರ ಮನೆ ವಿಚಾರ ಅವರು ಸರಿ ಮಾಡ್ಕೋಬೇಕು ಅಂತ. ಮುಂಬೈನ ಹೋಟೆಲ್ ಅಲ್ಲಿ ನಿಮ್ಮ ಪಕ್ಷದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಾಣಿಸ್ಕೊಳ್ತಾರೆ ಅಂದ್ರೆ, ಸೊ ಎಲ್ಲ ಒಂದ್ ಕಡೆ ನೀವು ಅವರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅಥವಾ ಕಾಕತಾಳಿ ಅಂತ ಹೇಳ್ಬೋದಾ? ಒಂದು ವಿಷಯ ಕೇಳ್ರಿ, ಈಗ ಅಶ್ವಥ್ ನಾರಾಯಣ್ ಮುಂಬೈಗೆ ಹೋಗಿದ್ರೆ ಅದೇ ಹೋಟೆಲ್ಗೆ, ಈಗ ಅದೇ ಹೋಟೆಲ್ಗೆ ಹೋಗಿದ್ರೆ, ಈಗ ನಾವೀಗ ಗುರುಗಾಂವ್ ಹೋಟೆಲ್ ನಲ್ಲಿ ಉಳಿದ ಶಾಸಕರಿದ್ರೆ ಅದನ್ನ ಈಗ ನಮ್ ಪಾರ್ಟಿ ನಮ್ಗೆ ಅವ್ರಿಗೆ ಈಗ ಡಿ ಕೆ ಶಿವಕುಮಾರ್ ಹೋದ್ರಪ್ಪ ಮುಂಬೈಗೆ. ಇಲ್ಲ, ಅವ್ರು ಔರಂಗಾಬಾದ್ಗೆ ಹೋದ್ರೆ ಈಗ ಮುಂಬೈ ಕ್ಯಾನ್ಸಲ್ ಮಾಡೋದು, ಟ್ರಿಪ್ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಮಾಡಿದಾರಾ? ಸರಿ, ಔರಂಗಾಬಾದ್ ಮಹಾರಾಷ್ಟ್ರದಲ್ಲೇ ಇದೆಯಲ್ವಾ? ಈಗ ಒಂದು ಕ್ಲಿಯರ್ ಮಾಡಿ, ರಾಜ್ಯ ಜನ ನೋಡ್ತಾ ಇದಾರೆ, ಇದು ಸರ್ಕಾರ ಬದಲಾವಣೆಯ ರಾಜಕೀಯ ಬೆಳವಣಿಗೆನಾ, ಅಥವಾ ನೀವು ಅಸ್ಥಿರವಾಗಿದ್ದೀರಿ, ಈ ಏನು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅತೃಪ್ತರನ್ನ ಸದನದಿಂದ ಹೊರಗುಳಿದ್ರೆ ಅಲ್ಲೇನಾದ್ರೂ ಪೊಲಿಟಿಕಲಿ ಒಂದು ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ನಡೀತಾ ಇದೆಯಾ? ನಿಮಗೂ ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗಕ್ಕೆ ಆಗ್ತಾ ಇಲ್ಲ, ಇವರಿಂದ ಏನು ಅಡ್ಡಗೋಡೆ ಮೇಲೆ ನಿಂತಿದ್ರೆ ಬಿಜೆಪಿ ಅವರು ಕೂಡ. ಇದು ಈ ಮ್ಯಾಜಿಕ್ ನಂಬರು ಇವೆಲ್ಲವೂ ಈಗ ಹೇಳೋ ಸಂಗತಿಗಳಲ್ಲ. ಯಾವಾಗ ಹೇಳ್ತೀರಿ ಹೇಳಿ? ಯಾರು ಬಂಡಾಯ ಎದ್ದಿದಾರಲ್ಲ ಅವ್ರು ತೀರ್ಮಾನಿಸ್ಬೇಕಾದ ಸಂಗತಿಗಳು. ಈಗ ಬಂಡಾಯ ಎದ್ದಿರೋರು ಅವ್ರು ಎಷ್ಟು ಜನ ಇದ್ದಾರೆ ಏನು ಅನ್ನೋದನ್ನ ಅವ್ರು ಹೇಳ್ಬೇಕೇ ಹೊರತು ನಾವ್ ಹೇಳಕ್ ಆಗಲ್ಲ. ನಾವು 104 ಇದೀವಿ, 104 ಇದಾವೆ, ಸಂದರ್ಭದ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾವೆ. 104, 113 ಆಗೋವರೆಗೂ ತಾವು ವೇಟ್ ಮಾಡ್ತೀರಿ? ಇಲ್ಲ, ನಮ್ಗೇನೋ ನೋಡ್ರಿ, ನಮ್ಗೆ ಈಗ ಯಾರು ರಾಜೀನಾಮೆ ಕೊಡ್ತಾರಲ್ಲ ಆ ರಾಜೀನಾಮೆ ಕೊಡೋರು ಡಿಸಿಷನ್ ಮಾಡ್ಬೇಕು. ಅಲ್ಲ, ಅವ್ರ ಮನೆಯಲ್ಲಿ ಅತೃಪ್ತರಿದ್ರೆ ಹೊಡೆದಾಡ್ಕೊಂಡಿದ್ರೆ ಅವ್ರು ಸರಿ ಮಾಡಿ, ನೀವು ಅವ್ರ ಮೇಲೆ ನಿಮ್ಮ ಭವಿಷ್ಯ ತೀರ್ಮಾನ ಮಾಡ್ತೀರಿ ಮುಂದೆ. ನೋಡಿ, ನಮ್ಮ ರಾಜಕೀಯ ವಿರೋಧಿ ಪಕ್ಷ ಕಾಂಗ್ರೆಸ್ ಪಾರ್ಟಿ, ನಮ್ಮ ರಾಜಕೀಯ ವಿರೋಧ ಪಕ್ಷ JDS ಪಾರ್ಟಿ. ಆ ಪಾರ್ಟಿ ದುರ್ಬಲ ಆದ್ರೆ ನಮಗೆ ಮಾಡ್ತಾ ಇದ್ರಲ್ಲ, ನೀವೇ ದುರ್ಬಲ ಮಾಡ್ತಾ ಇದ್ರು. ನಿಮ್ ಶಾಸಕ ಅವ್ರಿಗೆ ಶಾಸಕರ ಸೆಕ್ಯೂರಿಟಿ ಕೊಡ್ತಾರೆ, ನಿಮ್ ಶಾಸಕರ ಅವ್ರ ಕಷ್ಟ ಸುಖ ವಿಚಾರಿಸ್ತಾರೆ, ನಿಮ್ ಶಾಸಕರನ್ನ ಭೇಟಿ ಮಾಡ್ತಾರೆ. ಈಗ ಕೇಳಿ, ಮುಖ್ಯಮಂತ್ರಿ ಪೋರ್ಟ್ಫೋಲಿಯೋಕ್ಕೆ ಕೈ ಆಡ್ಸಕ್ಕೆ ನಾವೇ ಕಾಂಗ್ರೆಸ್ನವ್ರು ಯಾರ್ರಿ ಅಂತ ನಾವೇನಾದ್ರು HD ರೇವಣ್ಣ ಅವ್ರಿಗೆ ಹೇಳ್ಕೊಟ್ಟು ಹೇಳಿಕೆ ಕೊಡಿಸ್ವಾ? ಕಾಂಗ್ರೆಸ್ನವ್ರು ಇವರು ಎಲ್ಲದಕ್ಕೂ ಕೈ ಹಾಕ್ತಾರೆ, ರೇವಣ್ಣ ಸೂಪರ್ CM ತರ ಆಡ್ತಾರೆ ಅಂತ ನಾವೇನಾದ್ರು ಕಾಂಗ್ರೆಸ್ನವ್ರಿಗೆ ಹೇಳಿಕೆ ಕೊಟ್ವಾ, ಹೇಳಿಸ್ಕೊಟ್ವಾ? ಅವ್ರು ಮಾಡ್ತಿರೋದು. ಈಗ ಸುಧಾಕರ್ ಅವರಿಗೆ
ಪರಿಸರ ಮಾಲಿನ್ಯ ಮಂಡಳಿ ಕೊಡಬೇಡಿ ಅಂತ ನಾವೇನಾದ್ರು HD ಕುಮಾರಸ್ವಾಮಿ ಅವರಿಗೆ ಇನ್ಸ್ಟಿಗೇಟ್ ಮಾಡಿದ್ವಾ? ಅವರೊಳಗಡೆ ಇಲ್ಲದೆ ಇರೋ ಸಮನ್ವಯಕ್ಕೆ ನಮ್ಗೆ ಯಾಕೆ ಆರೋಪ ಬರೆಸ್ತಾರೆ? ಆ ಸಮನ್ವಯದ ಲಾಭ ಭಾರತೀಯ ಜನತಾ ಪಕ್ಷ ಪಡ್ಕೊಳ್ಳಿಕ್ಕೆ ಬಹಳ ರೆಡಿಯಾಗಿ ನಿಂತಿದ್ರೆ ಶರ್ಟ್ ಹೊಲ್ಸ್ಕೊಂಡು. ಖಂಡಿತ ರೀ. ಈಗ ನಾವ್ ಹೇಳಿದ್ರಿ, ನಾವು ರಾಜಕೀಯ ಕ್ಷೇತ್ರದಲ್ಲಿರೋರು. ಅವರು ಈಗ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಇಂಥ ನೀಚ ಮುಖ್ಯಮಂತ್ರಿಯನ್ನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ ಅಂತ ಹೇಳಿದ್ರೋ ಇಲ್ವೋ? ಹೇಳಿದವ್ರು ಆಮೇಲೆ ತನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ ಅಂತಿದ್ದಂಗೆ ನೀಚನನ್ನ ತಪ್ಕೊಂಡ್ರೋ ಇಲ್ವೋ? ಸರ್ ಅಲ್ಲ, ಯಡಿಯೂರಪ್ಪನವ್ರು ನಾನು ಬೆನ್ನಿಗೆ ಚೂರಿ ಹಾಕಿದ್ರು, ಅನಂತಕುಮಾರ ಈಶ್ವರಪ್ಪ ಶೆಟ್ಟರ್ ಸೇರ್ಕೊಂಡು ಅಂತ ಹೇಳಿದ್ರು. ಈ ಶನಿ ತೊಲಗಲಿ ಅಂತ ಈಶ್ವರಪ್ಪನು ಹೇಳಿದ್ರು. ಬಿಜೆಪಿ ಸ್ವಚ್ಛ ಆಯ್ತು ಅಂತ ಹೇಳಿದ್ರು. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ದಾಗ ಆಗಿರ್ಲಿಲ್ವಾ? 3 ಜನ ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ರೆಸಾರ್ಟ್ಗಳು ಹೋಗ್ಲಿಲ್ವಾ? ಆಯ್ತು, ಈಗ ಅದನ್ನ ನಾವು ಒಪ್ಕೊಂಡ್ವಿ, ಅವ್ರು ಒಪ್ಕೊಂಡ್ರಾ? ಯಾರು ಒಪ್ಕೊಳ್ತಾರೆ? ಅವಾಗ ನೀವು ಒಪ್ಕೊಂಡಿರ್ಲಿಲ್ಲ. ನೀವು ಪಕ್ಷ ಉಳಿಸಿ ಅಂತ ಅಭಿಯಾನ ಮಾಡಿರ್ಲಿಲ್ವಾ? ಸೀಟ್ ಸೇರ್ಕೊಂಡು. ಖಂಡಿತ ರೀ. ಅದಕ್ಕೆ ಇವತ್ತಿಗೂ ಕಮಿಟೆಡ್ ಇದೀವ್ರಿ. ಯಾರೇ ಆಗ್ಲಿ. ಆಪರೇಷನ್ ಕಮಲ ಮಾಡ್ತಿರೋದು ರಾಜಕೀಯವಾದಂತ ಒಂದು ದ್ರೋಹ ಅಂತ ಅನ್ಸಲ್ಲ ನಿಮ್ಗೆ? ಅವಾಗ ಆಪರೇಷನ್ ಕಮಲನ್ನ ಮಾಡಿ ತಪ್ಪು ಅಂತ ಆಮೇಲೆ ಹೇಳಿದ್ರಿ ನೀವು. ಅದರಿಂದ ನಮ್ಮ ಪಕ್ಷಕ್ಕೆ ಇಮೇಜ್ ಧಕ್ಕೆ ಆಯ್ತು, ರಾಜ್ಯದಲ್ಲಿ ಮರ್ಯಾದೆ ಹೋಯ್ತು, ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಸಂಘದಿಂದ ಬಂದವರಿಗೆ ನೋವಾಯ್ತು ಅಂತ ಹೇಳಿದವರು ಯಾರು ಅವಾಗ? ನೀವು ಕಾಂಗ್ರೆಸ್ನ ಬಂಡಾಯವನ್ನ ಆಪರೇಷನ್ ಕಮಲಕ್ಕೆ ಯಾಕೆ ಹೋಲಿಸ್ತೀರಿ? ನಿಮ್ಮ ಸಚಿವರು ಒಪ್ಕೊಂಡಿದ್ದಾರೆ, ಮಹಾರಾಷ್ಟ್ರ ಸಚಿವರಿಗೆ. ಅಂದ್ರೆ ಅವ್ರಿಗೆ ಇದ್ರ ಮಾಹಿತಿ ಇಲ್ವಾ? ಇಲ್ಲಿಟ್ರೇಟ್. ಈಗೇನಂದ್ರೆ ಕಾಂಗ್ರೆಸ್ನ ಬಂಡಾಯ ಅವರಿಗೆ ಈಗ J1 ಇಂದ ರಮೇಶ್ ಜಾರಕಿಹೊಳಿ ಬಂಡಾಯ ಇದ್ದಿಲ್ವಾ? ಆದ್ರೆ ನೀವು ಬಂಡಾಯದ ಕಾರಣ ಕಾಂಗ್ರೆಸ್ ಇತ್ತೆ ಹೊರತು ಬಿಜೆಪಿ ಇತ್ತ? ಅಂದ್ರೆ ಬಿಜೆಪಿಗೆ ಅಧಿಕಾರಕ್ಕೆ ಬರಲೇಬೇಕಂತ ಹಸ್ಕೊಂಡು ಕೂತಿದ್ದಾರೆ. ನೀವು ತಟ್ಟೆ ಇಟ್ಕೊಂಡ್ರಿ. ಈಗ ಏನ್ ಕೇಳ್ರಿ, 104 ಸ್ಥಾನ ಬಿಜೆಪಿಗೆ ರಾಜ್ಯದ ಜನ. ಹೌದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಷ್ಟೇ. ಯು ಆರ್ ನಾಟ್ ಮ್ಯಾಜಿಕ್ ನಂಬರ್. ಹೌದ್ರಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. 37 ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 96 1 ಓಟಿನ ಸೋತರು. ಹಾಗಿಂತ ಹೇಳ್ಬಿಟ್ಟು ಅವ್ರಿಗೆ ನಿಮ್ಗಿಂತ ಈಗಿನಗಿಂತ ಜಾಸ್ತಿ ಸಂಖ್ಯಾಬಲ ಇತ್ತು ಅವರಿಗೆ. ಈಗ ನೀವು ಅಟಲ್ಜಿ ಅವರು ಆ ರಾಜಕಾರಣ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡೆಸ್ತಿರುವಂತ ರಾಜಕಾರಣ, ಬಿಜೆಪಿ ನಡೆಸಿರೋ ರಾಜಕಾರಣ ಹೇಳಿ. ನೀವೇ ಆಪರೇಷನ್ ಕಮಲ ಶುರು ಮಾಡಿದ್ದು 2008 ಆಪರೇಷನ್ ಕಮಲ ಮಾಡಿದ್ಯಾರು? 110 ಇದ್ದಿದ್ದು 113 ಮಾಡೋ ನೆಪದಲ್ಲಿ 23 ಜನ ಶಾಸಕರನ್ನ, ನಿಮ್ಮ ಎದುರಾಳಿ ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ಯಾರು? ಉಗಾರ್ರೆ, ರಾಜಕೀಯ ಜ್ಞಾನ ನಿಮ್ಗೆ ಬಹಳ ಚೆನ್ನಾಗಿ ನನಗಿಂತ ಇದೆ ಅಂತ ಅನ್ಕೊಂಡಿದೀನಿ. KCP ಪಾರ್ಟಿ 10 ಸೀಟ್ ಗೆದ್ದಿದ್ರಲ್ಲ, ಅದು ಮುಗಿಸಿದ್ಯಾರು? SM ಕೃಷ್ಣ. KCP ಪಾರ್ಟಿ JDS ಮುಗಿಸ್ತು. JDS ನ 10 ಸೀಟ್ ಗೆದ್ದಿದ್ರಲ್ಲ, ಅವ್ರನ್ನ ಮುಗಿಸಿದ್ಯಾರು? ನೀವು ಹೇಳಿದ SM ಕೃಷ್ಣ ಅವ್ರು ಕಾಂಗ್ರೆಸ್ ಪಾರ್ಟಿ. ಅಂದ್ರೆ ಅವತ್ತಿಲ್ದೇ ಇರುವಂತ ರಾಜಕೀಯವಾಗಿರುವಂತ ಉಪದೇಶ ಇವತ್ ನಮಗೆ ಯಾಕೆ ಕೊಡ್ತೀರಿ ಉಪದೇಶನ? ನಾವು ರಾಜಕಾರಣ ಮಾಡ್ತಿರೋದು, ಅವ್ರು ಹೆಂಗ್ ಮಾಡಿದಾರೆ ಹಂಗೆ ಮಾಡ್ತೀವಿ. ಕಾಂಗ್ರೆಸ್ JDS ಗಿಂತ ಭಿನ್ನ ಅಂತ ಯಾಕೆ ಹೇಳ್ಕೊಳ್ತೀರಿ ನೀವು? ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಯಾಕೆ ಹೇಳ್ಕೊಳ್ತೀರಿ? ನಿಮ್ಗೂ ಅಧಿಕಾರ ಬೇಕು. ಕೇಳ್ರಿ, ನಿಮ್ಗೆ ಅಹಿಂದ ಹುಟ್ಟು ಹಾಕಿದಾಗ ಸಿದ್ದರಾಮಯ್ಯನವರು ಅದಕ್ಕೆ ಇಡೀ ರಾಜ್ಯದಲ್ಲಿ ಬೆಂಬಲ ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ ತಾನೆ, JDS ನ ಮುರಿಯೋಕೆ. ಹೌದು, ಅವ್ರು ಬೆಂಬಲ ಕೊಟ್ಟಾಗ ಅದು ನಿಯತ್ತು, ನಾವು ಮಾಡಿದ್ರೆ ಅದು ತಪ್ಪು. ಅದು ಅಂದ್ರೆ ನೀವು ಅವ್ರಿಗಿಂತ ಭಿನ್ನ ಇಲ್ಲ ಅಂತ ಒಪ್ಕೊಳ್ಳಿ. ಈಗ ಅವ್ರಿಗೂ ಅಧಿಕಾರಕ್ಕೆ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಮಾಡ್ತೀವಿ. ಅವ್ರ ಮನೇಲಿ ಜಗಳ ಆದ್ರೆ ಲಾಭ ತಗೊಳ್ತೀವಿ. ರಾಜ್ಯದ ಜನ ಕಾಂಗ್ರೆಸ್ಗಿಂತ JDS ಗಿಂತ ಜಾಸ್ತಿ ಸೀಟ್ ನಮಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಟ್ಟಿದ್ದಾರೆ ನಮ್ಗೆ. ನಾವೊಂದು ಅವಕಾಶ ಸಿಕ್ಕಿದ್ರೆ ಜನ ಶಾಸಕರ ಅಧಿಕಾರ ಇಲ್ಲದೆ ಇರಕ್ಕಾಗಲ್ಲ ನಿಮ್ಗೆ. ಈಗ ಶಾಸಕರ ಬೆಂಬಲ ಇರೋದ್ರಿಂದಲೇ ಇವತ್ತು ಕಾಂಗ್ರೆಸ್ JDS ಅಧಿಕಾರದಲ್ಲಿದೆ. ಈಗ ಅವ್ರ ಅಧಿಕಾರಕ್ಕಾಗಿ ಒಂದಾದ್ರು 104 ಇರೋರ್ನ ಹೊರಗಿಟ್ರು, ಬಿಜೆಪಿನ ಹೊರಗಿಟ್ರು, ನಂಬರ್ ಇಲ್ಲದೆ ಇದ್ರು ಮಾಡಿದ್ರು. ಹಾಗೆ ಅವ್ರನ್ನ ಹೊರಗಿಟ್ಟು ನಾವು ಅಧಿಕಾರ ಮಾಡ್ತೀವಿ, ಏನ್ ತಪ್ಪು ಅಂತ ಹೇಳ್ತಿದ್ರು. ಅಲ್ಲ, ನಾವು ಅವ್ರನ್ನ ಹೊರಗಿಟ್ಟು ಅಂತ ಹೇಳಲ್ಲ, ಮತ್ತೆ ಹೊರಗಿಡ್ಲೇಬೇಕು. ನೀವು ಬರ್ಬೇಕಾದ್ರೆ ಹೊರಗೆ ಇರ್ಬೇಕಾ? ಈಗೇನಂದ್ರೆ ಕಾಂಗ್ರೆಸ್ ಒಂದು ವೇಳೆ ಸ್ಪಿಟ್ ಆದ್ರೆ ಅವರಿಗೆ ಇಲ್ಲ ನೀವು ಸ್ಪಿಟ್ ಆಗ್ಬೇಡಿ, ನೀವು ಒಟ್ಟಾಗಿರಿ ಅಂತ ಹೇಳೋದಕ್ಕೆ ನಾವು ಮೂರ್ಖರ? ಹಾಗೆ ಹೇಳಿದ್ರೆ ನೀವ್ ಹೇಳ್ತೀರಿ. ಹಂಗೇನಾರು ಒಂದ್ ಮಾತು ಹೇಳಿದ್ರೆ ಈಗ ಬಿಜೆಪಿ ಅವರಂತ ಮೂರ್ಖ ಜನನೇ ಇನ್ನೊಬ್ರಿಲ್ಲ. ಕಾಂಗ್ರೆಸ್ನವರೇ ಜಗಳ ಆಡ್ಕೊಂಡು ಹೊರಗಡೆ ಬಂದ್ರು ಕೂಡ ಇವ್ರು ಏನೋ ಅವಕಾಶವನ್ನ ಉಪಯೋಗಿಸ್ಕೊಳ್ಳದಲ್ಲೇ ಮೂರ್ಖರಂತೆ ಕೂತಿದ್ದಾರೆ. ಇವರಿಗೆ ಯಡಿಯೂರಪ್ಪ ಇಷ್ಟ ಇಲ್ಲ, ಅಧಿಕಾರಕ್ಕೆ ಬರೋದು ಇಷ್ಟ ಇಲ್ಲ. ನೀವು ಇನ್ನೊಂದರ ಟೋನ್ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಮಾತಿನ ಶೈಲಿಯನ್ನಲ್ಲೇ ಇಟ್ಕೊಂಡ್ರೆ ಯಾರು ಜಗತ್ನಲ್ಲಿ ಯಾರು ನಿಮ್ಮನ್ನು ಮೆಚ್ಚಕ್ಕಾಗಲ್ಲ. ಎಸ್, ನನ್ನ ಪ್ರಶ್ನೆ ಇರೋದಷ್ಟೇ, ನೀವು ಸರ್ಕಾರ ಮಾಡ್ತಕ್ಕಂಥ ಈಗ ಅವಕಾಶ ಇರೋದು, ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ. ನೀವು ಹೇಳಿದ ತಕ್ಷಣ ನಾಳೆಗೆ ಹೋಗಿ ಗವರ್ನರ್ಗೆ ಲೆಟರ್ ಕೊಟ್ಟು ನಮ್ಮ ಜೊತೆ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಸಂಖ್ಯಾಬಲ ಇಲ್ಲ, ನೀವು ಆಪರೇಷನ್ ಕಮಲ ಇಲ್ಲ ಅಂತ ಹೇಳ್ತಾ ಇದ್ರಿ. ಅತೃಪ್ತರು ಹೊರಗೆ ಬಂದ್ರೆ ನಾವು ಸನ್ಯಾಸಿಗಳನ್ನ ಮನೆಯನ್ನು ಲಾಕ್ ಮಾಡ್ಕೊಂಡು ಕೂಡಕ್ಕಾಗತ್ತಾ, ಒಳಗಡೆ ಜಪ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾ ಇದ್ರೆ ಓಕೆ, ರಾಜಕಾರಣದಲ್ಲಿ ಓಕೆ, ಯಾರ್ಯಾರು ಸಂಖ್ಯಾಬಲ ಯಾರ ಜೊತೆಗಿರುತ್ತೋ ಸರ್ಕಾರ ಮಾಡ್ತೀರಿ. ಹಾಗಿದ್ರೆ ನಿಮ್ಮ ಹತ್ರ ಸಂಖ್ಯಾಬಲ ಇದೆಯಾ ಅನ್ನುವಂಥದ್ದು.
ಸಂಖ್ಯಾಬಲ ಅಂದ್ರೆ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರ ಕೇಳ್ತಿರೋದು. ನಿಮ್ ಜೊತೆಗೆ 5 ಜನ ಬಂದ್ರೆ ಆಗಲ್ಲ, 6 ಜನ ಬಂದ್ರೆ ಆಗಲ್ಲ, 7 ಜನ ಬಂದ್ರೆ ಆಗಲ್ಲ. ಸಂಖ್ಯಾಬಲ ಟಿವಿ ಡಿಬೇಟ್ ನಲ್ಲಿ ಹೇಳಕ್ಕಾಗಲ್ಲ. ಸಂಖ್ಯಾಬಲ ಸದನದಲ್ಲಿ ತೋರಿಸ್ಬೇಕು. ಸದನದಲ್ಲಿ ತೋರಿಸೋ ಸಂದರ್ಭ ಬಂದಾಗ ಅವತ್ತಿನ ಸಂದರ್ಭದಲ್ಲಿ ಅವತ್ ನಿರ್ಣಯ ತಗೊಳ್ತೀವಿ. ಸೊ ನಿಮ್ಮ ಹತ್ರ ಯಾರ್ಯಾರು ಲಿಸ್ಟ್ ಇದೆ, ನಿಮ್ಮ ಹತ್ರ ಯಾರ್ಯಾರು ಸಂಪರ್ಕದಲ್ಲಿ ಸಂಖ್ಯಾಬಲ ಇದ್ರೆ ನೀವು ಪೂರ್ಣ ಕೇಳೋದಲ್ರಿ. ಸಂಖ್ಯಾಬಲ ಇದ್ರೆ ಅಧಿಕಾರ ನಡೆಸ್ತೀವಿ, ಇಲ್ಲದೆ ಇದ್ರೆ ಅಪೋಸಿಷನ್ ಪಾರ್ಟಿ ಕುತ್ಕೋತೀವಿ ಅಷ್ಟೇ ತಾನೆ. ಅದಕ್ಕಿಂತ ಇನ್ನೇನಿದೆ ರೀ? ಸೊ ಎಲ್ಲ ರಾಜಕೀಯ ಇದ್ರೆ ರೂಲಿಂಗ್ ಪಾರ್ಟಿ, ಇಲ್ಲದೆ ಇದ್ರೆ ಅಪೋಸಿಷನ್ ಪಾರ್ಟಿ. ಎಲ್ಲ ಆಪ್ಷನ್ಸ್ ಬಿಜೆಪಿ ಮುಂದೆ ಓಪನ್ ಆಗಿದೆ. ಎಸ್ ಥ್ಯಾಂಕ್ ಯು ಸೀಟ್ರಿ ಅವರೇ. ಬಹಳಷ್ಟು ವಿಸ್ತೃತವಾಗಿ ಸೀಟ್ರಿ ಅವರು ಮಾತಾಡಿದ್ರು. ಒಂದಂತೂ ಸ್ಪಷ್ಟ, ನಮ್ಮ ಹತ್ರ ಸಂಖ್ಯಾಬಲ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಸಮಯ ಬಂದಾಗ, ಯಾವಾಗಲೂ ಸಮಯನೇ ಬರಬೇಕು. ಯಾಕಂತಂದ್ರೆ ಅದಕ್ಕೆ ಸಮಯ ಬಂದ್ರೆ ಅದರದೇ ಆದಂಥ ಒಂದು ತಾರ್ಕಿಕವಾದಂಥ ಸಂವಿಧಾನಾತ್ಮಕವಾದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರು ಹೋಗ್ತಾರಂತ ಅಶ್ವತ್ಥ ನಾರಾಯಣ ಕೂಡ ಇದ್ದಾರೆ. ಅಶ್ವತ್ಥ ನಾರಾಯಣ ಈಗಷ್ಟೇ ಬಿಜೆಪಿಯ ನಿಮ್ಮ ಶಾಸಕರು, ಹಿರಿಯ ಶಾಸಕರು ಅಂತ ಸೀಟ್ರಿ ಹೇಳ್ತಾ ಇದ್ರು, ನಮ್ಮ ಹತ್ರ ಸಂಖ್ಯಾಬಲ ಇದೆ ಆದರೆ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಮೊದಲು ಹೇಳ್ತಾ ಇದ್ರಿ ನೀವು, ನಾವು ಯಾವುದೇ ಶಾಸಕರ ಸಂಪರ್ಕ ಇಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರ ಮನೆ ಜಗಳ, ಅವ್ರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗ ಸರಿ ಮಾಡ್ಕೊಳ್ತಾರೆ ಬಿಡ್ತಾರೋ, ಆದ್ರೆ ಅವ್ರ ಮೇಲೆ ಬಹಳ ಪ್ರೀತಿ ಹುಡ್ತಾ ಇದೆ ಈಗ ಅತೃಪ್ತ ಶಾಸಕರ ಮೇಲೆ ನಿಮ್ಗೆ. ಇಲ್ಲ, ಒಂದ್ ಏನಾಗ್ತದೆ ಹೋಗರ್ ಅವ್ರೆ, ನಾವೇನು ಅವ್ರ ಮೇಲ್ ಬಿತ್ತು ಅಥವಾ ಕೈ ಕಾಲು ಹಿಡಿದು ಬನ್ನಿ ಅಂತ ನಾವು ಕರೆಯುವಂತ ಪರಿಸ್ಥಿತಿ ನಮ್ಗೇನ್ ಬಂದಿಲ್ಲ. ಬರತರ ಅವರಲ್ಲೇ ಆಗ್ತಾ ಇರ್ತಕ್ಕಂಥ ಡಿಫ್ರೆನ್ಸ್ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ನೋಡಿ ಸರ್, ಈಗ ಒಂದು ಸಣ್ಣ ಉದಾಹರಣೆ ಹೋಗಾರ್ ಅವ್ರೆ, ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿದೆ. ಕೋಮುವಾದಿಗಳನ್ನ ದೂರ ಇಟ್ಬಿಟ್ಟು ನಾವು ಈವನ್ ಪಾರ್ಲಿಮೆಂಟ್ಗೂ ಇದು ಅಲಿಯನ್ಸ್ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳದಂತರು ದೇವೇಗೌಡ ಇದ್ಕಿದಂಗೆ ಕ್ಯಾಂಡಿಡೇಟ್ ನ ಡಿಕ್ಲೇರ್ ಮಾಡ್ತಾರೆ ಹಾಸನದಲ್ಲಿ. ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ. ಯಾವಂತ ತಡ್ಕೊಳ್ತಾರೆ ದೇವೇಗೌಡರು ಈ ಆಟಿಟ್ಯೂಡ್ ನ? ಕಾಂಗ್ರೆಸ್ನವರು ಇವ್ರಿಗೆ ಸಪೋರ್ಟ್ ಕೊಟ್ಟಿರೋದು ಜನತಾದಳ ಬೆಳೆಸೋದಿಕ್ಕ ಕಾಂಗ್ರೆಸ್ ಅವ್ರು ಸಪೋರ್ಟ್ ಕೊಟ್ಟಿರೋದು. ಸೊ ಅಲ್ಲೇ ಸಮಸ್ಯೆ ಆಗಿದೆ ಅಂತ. ಮತ್ತೆ ನಿನ್ನೆ ಅವ್ರು ಏನ್ ಮಾಡೋರು, ಕಾಂಗ್ರೆಸ್ನವರು ಅಂಬರೀಷ್ ಮಗನ ನಾವು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು. ಇದು ವಿತ್ ಇನ್ ದಿ JDS ಅಂಡ್ ಕಾಂಗ್ರೆಸ್ ಇರ್ತಕ್ಕಂಥ ಡಿಫರೆನ್ಸ್. ಒಂದು ನಾವ್ ಯಾವುದೇ ಕಾರಣಕ್ಕೂ ಈ ತರದ್ದು ಅವ್ರನ್ನ ಕೈ ಹಿಡಿಯೋದು, ಕಾಲಿಡಿಯೋದು, ಆಪರೇಷನ್ ಕಮಲ ಇದಕ್ಕೆ ನಾವ್ ಯಾವತ್ತೂ ಕೈ ಇಟ್ಟೋರಲ್ಲ. ಬಟ್ ನಿಮ್ಗೆ ಮಹಾರಾಷ್ಟ್ರ ಸಚಿವರೊಬ್ಬರಿಗೆ ಗೊತ್ತಾಗ್ಬಿಟ್ಟಿದೆ ಆಪರೇಷನ್ ಕಮಲ ಕಂಡ್ರಿ, ನಮ್ಮ ಪಕ್ಷ ಚಿಹ್ನೆನೇ ಕಮಲ, ಇದು ಪೊಲಿಟಿಕಲ್ ಆಪರೇಷನ್ ಕಮಲನೇ ಮಾಡ್ತಾ ಇರೋದು. 2 ದಿನ ವೇಟ್ ಮಾಡ್ರಿ, ಕೇಂದ್ರ ಸರ್ಕಾರ ಅದರಲ್ಲೂ ಪ್ರಧಾನಿ ನಾಯಕತ್ವಕ್ಕೆ ಇವತ್ತು ಕರ್ನಾಟಕದಲ್ಲಿ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಶಾಸಕರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳ್ತದಲ್ಲ, ರಾಮ ಸಿಂಧೆ ಅಂತೇಳಿ ಅಲ್ಲಿ ಸಚಿವರು, ನಿಮ್ಮ ಸಚಿವರು. ಒಂದೇನಾಗ್ತದೆ, ನಾವು ಪ್ರಯತ್ನ ಪಡೆದೇ ಇದ್ರು ಕಾಂಗ್ರೆಸ್ ಅಲ್ಲಿ ತುಂಬಾ ಅಸಮಾಧಾನ ಆಗಿದೆ. ಇವರ ಈ ಜನತಾದಳದಲ್ಲಿ ನಡೆಗಳು, ಮತ್ತೊಂದು ಇವತ್ತು ಕುಮಾರಸ್ವಾಮಿ ಇವತ್ತಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿ, ಎಷ್ಟು ಮಟ್ಟಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಸೊ ಅಂದ್ರೆ ಈಗ ಇದನ್ನೆಲ್ಲ ಕಾಂಗ್ರೆಸ್ ನಲ್ಲಿ ಈಗ ಹೋಗಾರ್ ಅವ್ರೆ, ಕಾಂಗ್ರೆಸ್ ಅಲ್ಲೂ ಸ್ವಾಭಿಮಾನ ಇರ್ತಕ್ಕಂಥ ಪಾರ್ಟಿ ಕಮಿಟ್ಮೆಂಟ್ ಇರ್ತಕ್ಕಂಥ ಶಾಸಕರಿದ್ದಾರೆ. ಹೌದು, ಅವ್ರಿಗೆಲ್ಲ ಬಿಟ್ಟು ಇವಾಗ ನೀವು ವೀರಪ್ಪನಿ ಸೀಟ್ ಕೇಳ್ತೀವಿ, ಮುದ್ದನ್ಮೇಗೌಡ ಸೀಟ್ ಬಿಟ್ಕೊಡ್ಬೇಕು, ಮೈಸೂರು ಸೀಟ್ ಬಿಟ್ಕೊಡ್ಬೇಕು, ಎಲ್ಲಾ ಸೀಟ್ ಬಿಟ್ಕೊಡ್ಬೇಕು ಅಂದ್ರೆ ಪಾರ್ಟಿ ಹಾಕಿರ್ಬೇಕು ಕಾಂಗ್ರೆಸ್ ಅಲ್ಲಿ. ಸೀಟ್ ಸೇರಿಂಗ್ ಕ್ರೈಸಿಸ್ ಯಾವ ಕ್ಷೇತ್ರ ಏನು ಅನ್ನೋದು ಅವರು ಅದು ಸರಿಯಾಗಿ ಹೋಗ್ತಾ ಇದೆ, ಹೋಗಲ್ವೋ ಅದು ಬಗೆಹರಿಸ್ಕೊಳ್ತಾರೆ. ನಮ್ಮ ಪ್ರಶ್ನೆ ಇರೋದು ಶಾಸಕರುಗಳದು. ಶಾಸಕರ ಸಂಪರ್ಕದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವೇ ಖುದ್ದು ಕೂತ್ಕೊಂಡು ರಾಜ್ಯದ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾ ಇದೆ ಅಂತೇಳಿ ಕಾಂಗ್ರೆಸ್ನ ಉಸ್ತುವಾರಿ ಹೊತ್ತಂತ ವೇಣುಗೋಪಾಲ್, ಉಪಮುಖ್ಯಮಂತ್ರಿ ಪರಮೇಶ್ವರ್, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇವ್ರು ಖರೀದಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರ ಅಧಿಕಾರಕ್ಕಾಗಿ. ದಿನೇಶ್ ಗುಂಡೂರಾವ್, ಪರಮೇಶ್ವರ್, ವೇಣುಗೋಪಾಲ್ ಅನ್ನೋ ಲೆಕ್ಕಕ್ಕೆ ಕಂಡಿಲ್ಲ ಕುಮಾರಸ್ವಾಮಿ ದೇವೇಗೌಡರು, ಲೆಕ್ಕಕ್ಕೆ ಇಲ್ಲ. ಇವ್ರು ನಾಮಕಾವಸ್ಥೆ ಸರ್ ಇವರು. ಅದು ನಿಮ್ ಪ್ರಕಾರ ಈಗ ದೇವೇಗೌಡರು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಸಿದ್ದರಾಮಯ್ಯನವರು ತುಂಬಾ ಅಸಮಾಧಾನ ಆಗಿದ್ದಾರೆ. ನೀವಿಲ್ಲಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಇವ್ರು ಯಾರು ಮಾಸ್ ಲೀಡರ್ ಅಲ್ಲ ಸರ್, ಇರೋದು ಸಿದ್ದರಾಮಯ್ಯ. ಇವ್ರ ಮಾತೇ ಕೇಳಲ್ಲ ಸರ್. ಅಲ್ಲಿ ಇರೋದೇ ಸಿದ್ದರಾಮಯ್ಯನವರು ಸರ್. ಸಿದ್ದರಾಮಯ್ಯನವ್ರನ್ನ ಇವರು ನ್ಯಾಯವಾಗಿ ನಡೆಸ್ಕೊಳ್ತಾ ಇಲ್ದೇ ಇರೋದು ಇವತ್ತು ಇಷ್ಟಕ್ಕೆಲ್ಲ ಸಮಸ್ಯೆ ಆಗ್ತದೆ. ಸೊ ಈಗ ಪಕ್ಷೇತರ ಇಬ್ಬರು ರಾಜೀನಾಮೆ ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ, ಆದ್ರೆ ಮುಂದಿನ ರಾಜಕೀಯ ನಿಲ್ಲುವಂತ ಅವ್ರು ವ್ಯಕ್ತಪಡಿಸಿಲ್ಲ. ಸೊ ನಾಳೆ ನಿಮ್ಮ ರಾಜಕೀಯವಾಗಿ ನೀವು ಸನ್ಯಾಸಿಗಳಲ್ಲ ಅಂತಾನೆ ನಿಮ್ಮ ನಾಯಕರು ಪದೇ ಪದೇ ಹೇಳ್ತಾ ಬಂದಿದ್ದಾರೆ. ನೋಡಿ, ಸರ್ಕಾರ ಬಿದ್ದೋದ್ರೆ ಅವ್ರ ಕಾಲ ಮೇಲೆ ಅವ್ರ ಕಲ್ಲ ಹಾಕೊಳ್ತಾರೆ, ಅವರಾಗಿ ಅವ್ರು ಕುಸಿದು ಹೋಗ್ತಾರೆ, ನಮಗೂ ಅದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಪದೇ ಪದೇ ಕಳೆದ 1-2 ತಿಂಗಳಿಂದ ಆ ಶಾಸಕರು ನಿಮ್ ಜೊತೆ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ, ಎಲ್ಲ ಕಡೆ ಫೋಟೋಗೆ ವಿಜುವಲ್ಸ್ ಕಾಣಿಸ್ಕೊಳ್ತಾ ಇದಾರಲ್ಲ. ಈಗ ಉಗಾರವ್ರೆ 37 ಜನ ಬಂದಿರೋರು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಅಂತಾರಲ್ಲ, ಆತರ ಆಗಿರ್ಬೇಕಾದ್ರೆ 104 ಜನ ಇರೋರು ನಾವು ಸುಮ್ಮನೆ ಕುತ್ಕೊಳ್ಲಿಕ್ಕೆ ಆಗ್ತದ? ಅವಕಾಶಗಳು ಬಂದಾಗ ಮಾಡೇ ಮಾಡ್ತಾರೆ. ಅಂದ್ರೆ ನೀವು ಆಪರೇಷನ್ ಕಮಲ ನಿಲ್ಸಿಲ್ಲ ಅಂತ ಒಪ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೂ. ಇಲ್ಲ ನೋಡಿ, ನಮ್ದು ಗೇಟ್ ಓಪನ್ ಇದೆ.
ಬರೋರಿಗೆಲ್ಲ ಸ್ವಾಗತ. ಬಂದಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮಾಡ್ತಾರೆ. ಅವ್ರ ಮನೆ ದಿಡ್ಡಿ ಬಾಗಿಲು ಓಪನ್ ಇದೆಯಲ್ಲ, ಕಾಂಗ್ರೆಸ್ JDS ನಿಮ್ ಶಾಸಕ ನಿಮ್ಮವರು ಆ ಕಡೆ ದಿಡ್ಡಿ ಬಾಗಿಲು ಹೋಗಕ್ಕೆ ಅವಕಾಶ ಇದೆ. ಅದೇ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ, ಮತ್ತೊಂದು ಕಡೆ DK ಶಿವಕುಮಾರ್. ನಮ್ಮ ಮನೆ ದಿಡ್ಡಿ ಬಾಗಿಲು ಓಪನ್ ಇದೆ, ನಮ್ಮವ್ರು ಅಲ್ಲಿ ಏನು ಅವ್ರ ಜೊತೆ ಸಂಪರ್ಕ ಇಲ್ಲ, ಅಲ್ಲೇ ಇರೋರು ನಮಗೂ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಗಡ್ಸ್ ಅಂತ ಹೇಳಿದ್ರೆ ನಮ್ಮ ಒಬ್ಬ ಕಾರ್ಪೊರೇಟರ್ ಕರ್ಕೊಳಕ್ ಹೇಳಿ. MLA ಬೇಡ, ಒಬ್ಬ ಕಾರ್ಪೊರೇಟರ್, ಒಬ್ಬ BJP ಜಿಲ್ಲಾ ಪಂಚಾಯತಿನ ಆಪರೇಷನ್ ಕಮಲ ಹಸ್ತ ಮಾಡ್ಕೊಂಡು ಕರ್ಕೊಳಕ್ ಹೇಳಿ ನೋಡೋಣ. ನಿಮ್ ಶಾಸಕನ ಮುಟ್ಟಕ್ಕಾಗಲ್ಲ. ಒಬ್ಬ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ ಕರ್ಕೊಂಡು ಹೋಗಕ್ಕಾಗಲ್ಲ ಇವ್ರ ಕೈನಲ್ಲಿ. ಅಶ್ವಥ್ MLA ಕರೀತಾರ ಸರ್? ಈಗ ನಿನ್ನೆಯಿಂದ ಬಹಳ ಜನ ಕುತೂಹಲ ಕೇಳ್ತಾರೆ, ಎಷ್ಟು ಜನ ನಿಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್? ಇಲ್ಲ, ಅದು ಗೊತ್ತಿಲ್ಲ ಸರ್. ನಾನು ಬೆಂಗಳೂರಲ್ಲಿ ಇದ್ದೀನಿ, ಅವರೆಲ್ಲ ಡೆಲ್ಲಿನಲ್ಲಿ ಇದ್ದಾರೆ. ಆ ಒಂದು ಬಹಳ ಗಂಭೀರವಾದಂತ ಬೆಳವಣಿಗೆಗಳು ನಮ್ಮ ಗಮನದಲ್ಲಿಲ್ಲ ಸರ್. ಸೊ 113 ಆಗೋ ನಿಟ್ಟಿನಲ್ಲಿ ನಿಮ್ ಪಕ್ಷ ಕನಸು ಕಾಣ್ತಾ ಇದೆಯಾ, ಪ್ರಯತ್ನದಿದೆಯಾ? ನೋಡೋಣ ಸರ್, ಒಳ್ಳೆ ಅವಕಾಶಗಳು ಬಂದ್ರು ಬರ್ಬೋದು ಅನ್ನತಕ್ಕಂತ ನಾವೆಲ್ಲ ನಿರೀಕ್ಷೆಲಿದ್ದೀವಿ ಸರ್. ಸೊ ಅಂದ್ರೆ ಇದು ಆಪರೇಷನ್ ಕಮಲ ಅಲ್ಲ, ಕಾಂಗ್ರೆಸ್ JDS ಅತೃಪ್ತರು ಅವರಾಗಿ ಅವ್ರವರೆಗೂ ಬಂದ್ರೆ ಅವ್ರ ಜೊತೆ ಸೇರ್ಕೊಂಡು ಅವ್ರ ಬೆಂಬಲ ತಗೊಂಡು ಅಥವಾ ಅವ್ರ ರಾಜೀನಾಮೆ ಕೊಟ್ಟ ಮೇಲೆ ಏನ್ ಸದನದಲ್ಲಿ ಸಂಖ್ಯಾಬಲ ಇರುತ್ತೋ ಅದ್ರ ಮೇಲೆ ಸರ್ಕಾರ ರಚನೆಗೆ ತಾವು ರೆಡಿ ಆಗಿದ್ದೀರಿ? ಖಂಡಿತ ಸರ್, ಖಂಡಿತ ಸರ್. ಸೊ ರಾಜಕೀಯವಾಗಿ ಯಾವುದೇ ಮಾರ್ಗದಲ್ಲಾದ್ರೂ ಕೂಡ ಸರ್ಕಾರ ರಚನೆ ಮಾಡ್ತೀರಿ? ಯಾವುದೇ ಮಾರ್ಗ ಅಂತಲ್ಲ ಸರ್, ಸನ್ಮಾರ್ಗ ಹೆಂಗಿದೆ? ಸುಮ್ಮನೆ ಒಂದು ಜಾಕೆಟ್ ಆಗ್ತಾ ಇದ್ರೆ ಅವ್ರಾಗೆ ಅವ್ರು ಬಂದ್ರು ಅಂತ, ಅವ್ರು ರೆಡಿ ಮಾಡ್ತಾ ಇರೋದೇ, ಅವ್ರನ್ನ ಪುಸಲಾಯಿಸ್ತಾ ಇರೋದೇ, ಅವ್ರನ್ನ ಓಡಕ್ಕೆ ರೆಡಿ ಮಾಡಿಸಿರೋದು ನೀವು ಅಂತ ಸರ್. ಎಲ್ಲ ಸರ್, ಈಗ ನೋಡಿ ಇವರು ಈ ಕುಮಾರಸ್ವಾಮಿ ಹೇಳಿಕೆಗಳು, ದೇವೇಗೌಡರ ನಡವಳಿಕೆಗಳು ಇವೆಲ್ಲವೂ ಸರ್ ಕಾಂಗ್ರೆಸ್ ಬಹಳ ಕಮಿಟ್ಮೆಂಟ್ ಇರತಕ್ಕಂತ ವರ್ಕರ್ಸ್ಗೆ. ಅಶ್ವಥ್ ನಾರಾಯಣ ವೈಯಕ್ತಿಕವಾಗಿ ನಿಮ್ ಬಗ್ಗೆ ಗೌರವ ಇದೆ. ಆಮೇಲೆ CT ರವಿ ಅವರು ಕೂಡ ತುಂಬಾ ಹೊತ್ತು ಮಾತಾಡಿದ್ರು. ಅವರು ಕೂಡ ABP ಇಂದ ಬಂದವರು, ಚಳವಳಿಯಿಂದ ಬಂದವರು. ನಾವು ವಿದ್ಯಾರ್ಥಿ ಚಳವಳಿಯಿಂದ ಬಂದಿದ್ದೀವಿ. ನಾನು ಕೆಲವು ವಿಚಾರಗಳನ್ನ ಹೇಳಿದೆ. ನೀವು ಅವಾಗ ಆಪರೇಷನ್ ಕಮಲ ಮಾಡಿದಾಗ ನಿಮ್ಮಂಥವ್ರು ಪ್ರಾಮಾಣಿಕ ಕಾರ್ಯಕರ್ತರು, ಪಕ್ಷದ ಸಿದ್ಧಾಂತ ಬದ್ಧತೆ ಇಟ್ಕೊಂಡಂಥವ್ರು ಈ ಥರ ಮಾಡೋದ್ರಿಂದ ಪಕ್ಷದ ಇಮೇಜ್ ಹಾಳಾಯಿತು ಅಂತ ಅನೇಕ ಜನ ಹೇಳಿದ್ರು, ನಂಗೆ ನೆನಪಿದೆ. ಇವತ್ತು ಬೈ ಹುಕ್ ಆರ್ ಕ್ರೂಕ್ ಸರ್ಕಾರ ರಚನೆ ಮಾಡಬೇಕು, ಅವ್ರ ಮನೇಲಿ ಅತೃಪ್ತಿ ಇದೆ ಅಂತ ಹೇಳ್ತೀರಿ. ಹಾಗಿದ್ರೆ ಹಿಂದೆ ಆದಂಥದ್ದು ಮತ್ತೆ ಆದರೆ ಅದನ್ನ ನೀವು ಈಗ ಮತ್ತೆ ಅದನ್ನ ಹಳೇದು ಮರ್ತು ಬಿಡ್ತೀರಾ? ಇಲ್ಲ, ನೋಡಿ ನಮ್ಮಲ್ಲಿ ಆಪರೇಷನ್ ಕಮಲ ಅನ್ನೋದು ಬೇಜಾರಾಗ್ಲಿಲ್ಲ ಲಾಸ್ಟ್ ಟೈಮ್. ಕೆಲವೊಂದು ಬೆಳವಣಿಗೆಗಳು ನಮ್ಗೆ ತುಂಬಾ ನೋವಾಯ್ತು ಲಾಸ್ಟ್ ಟೈಮ್. ಬಿಕಾಸ್ ಆಫ್ ಕಡಿಮೆ ಶಾಸಕರು ಇತ್ತಂತರಿಂದ ಆ ಎಲ್ಲ ಬೆಳವಣಿಗೆಗಳಾಯ್ತು. ಆದ್ರೆ ಇದು ನೋಡಿ ಉಗಾರ್ ಅವರೇ, ಇದು ಒಂದು ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಅಲ್ಲ, ನಾನು ಅಶ್ವಥ್ ಅವರೇ, ನಾನು 110 ಇದ್ದಾಗ, ಈಗ 104 ಇದ್ದಾಗ, 110 ಇದ್ದಾಗಲೇ ನೀವು 23 ಜನ ಶಾಸಕರನ್ನ ಆಪರೇಷನ್ ಕಮಲ ಮಾಡಿದ್ರಿ, ರಾಜೀನಾಮೆ ಕೊಡಿಸ್ರಿ ರಾತ್ರೋರಾತ್ರಿ. ಎಲ್ಲೆಲ್ಲಿ ಸ್ಪೀಕರು ಯಾವ ಊರಾಗಿದ್ರು ಓಡಿಸಿ ಅಲ್ಲಿ ಹೋಗಿ ರಾಜೀನಾಮೆ ಕೊಡಿಸ್ರಿ. ಈಗಾದ್ರೆ 104 ನೀವು. ಅವಾಗ 110 ಇದ್ದಾಗ 23 ಶಾಸಕರು ರಾಜೀನಾಮೆ ಕೊಡ್ಲಿಲ್ವಾ? ಉಮೇಶ್ ಕತ್ತಿಯಿಂದ ಹಿಡಿದು ಬಾಲಚಂದ್ ಜಾರಕಿಹೊಳಿಯಿಂದ ಹಿಡಿದು ಬಹಳಷ್ಟು ಜನ ಶಾಸಕರು, ನಿಮ್ಮ ಚನ್ನಪಟ್ಟಣ ಅಶ್ವಥ್ ನಾರಾಯಣ, ಇವರು ಅಶ್ವಥ್. ಈಗ ಇತ್ತು ನೋಡಿ ಸರ್ ಉಗಾರ್ ಅವರು, ಈ ತರದ್ದು ಸ್ವಲ್ಪ 4-5 ಸ್ಥಾನಗಳು ಕಡಿಮೆ ಆದಂತ ಸಂದರ್ಭದಲ್ಲಿ ಇದು ಬೇರೆ ಬೇರೆ ರಾಜ್ಯದಲ್ಲಿ ಈ ತರದ ಪ್ರಕ್ರಿಯೆಗಳು ನಡೆದಿದೆ. ಅದೇ ಈಗ ಗೋವಾದಲ್ಲಾಗಿದೆ, ಸುಮಾರು ರಾಜ್ಯಗಳಲ್ಲಿ ಈ ತರದ್ದು ಬಿಡಿ. ಅದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೇಸಿಂದ ಹಿಡ್ಕೊಂಡು ಆಪರೇಷನ್ ಕಮಲದವರೆಗೂ ನಾವು ನೋಡಿದೀವಿ. ಬೆಳವಣಿಗೆಗಳು ಅವಾಗಲೇ ಮಾತಾಡ್ತಾ ಇದ್ವಿ. KCP ಹೊಡೆದ್ರು ದೇವೇಗೌಡರು ಜನತಾದಳ ಹೊಡೆದ್ರು SM ಕೃಷ್ಣ ಅವರು. SM ಕೃಷ್ಣ ಅವರು ಗೆದ್ದಿದ್ದು ಕಮ್ಮಿ ಸೀಟ್ ಆದ್ರು 30-40 ಸೀಟ್ನ ಜಾಸ್ತಿ 164 ಮಾಡ್ಕೊಂಡ್ಬಿಟ್ರು. ಅಗತ್ಯವೇ ಇರ್ಲಿಲ್ಲ 164. ಆದ್ರೂ ಹಂಗೆ ಆ ಹುಮ್ಮಸ್ಸಲ್ಲಿ ಜನನ್ನ ಪಾರ್ಟಿನ ಒಡೆದು ಮಾಡ್ಕೊಂಡ್ರು. ಕೊನೆಗೆ ಮನೆಗೆ ಹೋದ್ರು, ಅದು ಬೇರೆ ವಿಚಾರ. ಪ್ರಶ್ನೆ ಇರ್ತಕ್ಕಂಥದ್ದು 104 ಇರ್ತಕ್ಕಂಥವ್ರಿಗೆ 113 ಮಾಡ್ಬೇಕಾದ್ರೆ ಅದಾಗಿ ಅದು ಆಗಲ್ಲ. ನೀವೇನಾದ್ರು ಮಾಡಿದಿರ್ತಾನೆ ಆಗ್ತದೆ, ಹಂಗೆ ಮಾಡ್ತಾರೋದು ನೀವು. ಇಲ್ಲ ಉಗಾರ್ ಅವರ ಒಂದ್ ಹೇಳ್ತೀನಿ ನೋಡಿ, ಕಾಂಗ್ರೆಸ್ ತುಂಬಾ ಅಸಮಾಧಾನ ಆಗಿದ್ದಾರೆ. ನಡವಳಿಕೆಗಳು ನಾವು ಪ್ರಯತ್ನ ಪಡೋದೇ ಬೇಡಿ ಸರ್, ಅಷ್ಟು ಅಸಮಾಧಾನ ಆಗಿದ್ದಾರೆ ಕಾಂಗ್ರೆಸ್. ನೀವು ಒಬ್ಬೊಬ್ಬ ಶಾಸಕರನ್ನು ಇಂಡಿವಿಜುವಲ್ ನೀವು ಮಾತಾಡಿ ಸರ್. ಇಲ್ಲ, ಗೊತ್ತು ನನಗೆ. ನಿಮ್ಮ ಸರ್ಕಾರ ಇದ್ದಾಗಲೂ ಯಾವ ತರ ಅತೃಪ್ತರಿದ್ರು, ಯಾವ್ಯಾವ ರೆಸಾರ್ಟ್ಗೆ ಹೋದ್ರು, ಎಲ್ಲೆಲ್ಲಿ ಏನನ್ನು ಮಾತಾಡಿದ್ರು, ನಿಮ್ಮ ನಾಯಕರು ಬಿಡಿ, ಅದು ರಾಜಕೀಯವಾಗಿ ಅದು ಆಗಿದೆ. ಈಗಿನ ಬೆಳವಣಿಗೆಯಲ್ಲಿ ನಾನು ಒಂದು ಕೇಳಕ್ ಬೀಳ್ತೀನಿ. ಈ ಗೋಕಾಕನ ಶಾಸಕರೊಬ್ಬರು, ಮಾಜಿ ಸಚಿವರೊಬ್ಬರು ಮನೆ ಮೇಲೆ IT ದಾಳಿ ಆದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ರಾಜ್ಯದ ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ರು, ಸಚಿವರ ಮನೆ ಮೇಲೆ IT ದಾಳಿ ಆಗತ್ತೆ, ಇಂಥ ಸಚಿವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು ಕೂಡ ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡ್ಕೊಳುತ್ತೆ ಅಂತ ಹೇಳ್ತೀರಿ. ಈಗ ಅಂಥದ್ದೇ ನಾಯಕರು ನಿಮ್ಮ ಪಕ್ಷಕ್ಕೆ ಹೆಂಗ್ ಸೇರಿಸ್ಕೊಳ್ತೀರಿ? ಒಂದ್ ವೇಳೆ ಸಪೋರ್ಟ್ ಕೊಟ್ರೆ ಬೆಂಬಲ ಹೆಂಗ್ ತಗೊಳ್ತೀರಿ? ಇಲ್ಲ, ಒಂದು ಏನಾಗ್ತದೆ ಉಗಾರ್ ಅವರ, ಕೆಲವು ವಿಚಾರಗಳೆಲ್ಲ
ಒಂದಿನ 2 ದಿನ ಕಳೆಯಲ್ಲಿ ಮಾತಾಡ್ತೀನಿ. ಕೆಲವು ಉಗುಳು ನುಂಗ್ಲೇಬೇಕು ರಾಜಕೀಯವಾಗಿ. ಈಗ ಒಂದಂತೂ ಸ್ಪಷ್ಟ, ಈಗ ಅಧಿಕಾರ ರಾಜಕಾರಣದಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಮ್ಯಾಜಿಕ್ ನಂಬರ್ ಇಸ್ ದಿ ಫೈನಲ್. ಹೌದೌದು. ಅಲ್ಲ, ವಾಜಪೇಯಿ ಅವರು ಒಂದೇ ಓಟಿಂದ ಸೋತರು, ಅದು ಮ್ಯಾಜಿಕ್ ನಂಬರ್ ಸಿಗಲಿಲ್ಲ ಅಂತಾನೆ ರಾಜೀನಾಮೆ ಕೊಟ್ಟರು ಲೋಕಸಭೆಯಲ್ಲಿ. ಹಾಗೇನೆ ಕರ್ನಾಟಕದಲ್ಲೂ ಕೂಡ ನೀವು ಕೂಡ ಹಿಂದೆ ಒಂದ್ಸಲ ಸರ್ಕಾರ ಮಾಡಿದ್ರಿ, ಆಗಲೂ ಕೂಡ ಈ ರೀತಿಯ ವಿದ್ಯಮಾನಗಳದು. ನೀವು ಸಂಪೂರ್ಣ ಮೆಜಾರಿಟಿ ಬಂದಾಗಲೂ ಕೂಡ 3 ಜನ ಚೀಫ್ ಮಿನಿಸ್ಟರ್ ಚೇಂಜ್ ಆದರು, ಯಡಿಯೂರಪ್ಪ ಪಾರ್ಟಿ ಬಿಟ್ಟೋದ್ರು, ಬಂತು. ರಾಜಕಾರಣದ ಬಹಳಷ್ಟು ನೋಡಿವೆ. ಇವತ್ತು ಒಂದು ಸ್ಪಷ್ಟಪಡಿಸಿ, ಅಧಿಕಾರಕ್ಕಾಗಿ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಉಳಿದಿಲ್ಲ. ಇಲ್ಲ ನೋಡಿ ಉಗಾರ್, ನಾನು ಆಗಲೇ ಒಂದು ಮಾತಾಡಿದೆ, ಬದಲಾದ ರಾಜಕೀಯ ಪರಿಸ್ಥಿತಿ ಕೇವಲ ಅನಿವಾರ್ಯತೆ ಇದೆ. ಎಸ್ ಅಂದ್ರೆ ಒಪ್ಕೊಳ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಇಲ್ಲ ಮತ್ತೆ ಚುನಾವಣೆಗೆ ಹೋಗ್ಬೇಕಾ ಹೇಳಿ? ಕೆಲವೊಂದು ಸಂದರ್ಭದಲ್ಲಿ ಈ ತರದ್ದು ಪರಿಸ್ಥಿತಿ ಬಂದಾಗ ಜನತೆ ಡೋಲಾಯಮಾನ ತೀರ್ಪು ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅದು ನಾವು ಪ್ರಯತ್ನ ಪಡೆದೇ ಇರೋ ತಾನಾಗ್ತಾನೆ ಬಂದಂತ ಅವಕಾಶಗಳನ್ನ ನಾವು ಕೈ ಬಿಟ್ರೆ ಏನಾಗ್ತದೆ, ರಾಜಕೀಯದಲ್ಲಿ ನಾವು ಒಂದು ರೀತಿ ಫೇಲ್ ಅನ್ಸ್ಕೊಳ್ತೀವಿ. ಮಾಡ್ಲೇಬೇಕಾಗ್ತದೆ. ನಮ್ಗೆ ಅವಕಾಶಗಳು ಸಿಕ್ತಾಗ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಓಪನ್ ಇದೆ, ಎಲ್ಲ ಓಪನ್ ಇದೆ. ಎಸ್, ಥ್ಯಾಂಕ್ ಯು ಅಶ್ವಥ್ ನಾರಾಯಣ ಅವರು. ಬಿಜೆಪಿ ಹಿರಿಯ ನಾಯಕರು ವಕ್ತಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಭಾರತೀಯ ಜನತಾ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋಂಥ ಕೆಲವು ವಿಚಾರದಲ್ಲಿ ಅಧಿಕಾರದ ಪ್ರಶ್ನೆ ಬಂದಾಗ ಮತ್ತೆ ಚುನಾವಣೆ ತಪ್ಪಿಸ್ಲಿಕ್ಕೆ, ಈಗ ಮತ್ತೊಂದು ಈಗ ಹೊಸ ಹೇಳಿಕೆ, ಚುನಾವಣೆ ತಪ್ಪಿಸ್ಲಿಕ್ಕೆ ಸೊ ಇವರ ಮೈತ್ರಿ ಪಕ್ಷಗಳಲ್ಲಿ ಇರ್ತಕ್ಕಂಥ ವಿರಸ, ಅತೃಪ್ತಿ, ಅಸಮಾಧಾನ ಏನಿದೆ, ಒಬ್ಬರನ್ನೊಬ್ಬರು ನಂಬದೇ ಇರ್ತಕ್ಕಂಥ ಸ್ಥಿತಿ ಏನಿದೆ, ಅದರಿಂದಾಗಿ ಅವರಾಗಿ ಅವ್ರು ಬಂದರೆ ನಾವ್ಯಾಕ್ರಿ ಸುಮ್ಮನಿರಬೇಕು ಅಂತ ಕಾಂಗ್ರೆಸ್ ನೇರವಾಗಿ ಹೇಳ್ತಾ ಇದೆ. ಇದು ಬಿಜೆಪಿ ನಡೆಸಿರ್ತಕ್ಕಂಥ ಆಪರೇಷನ್ ಕಮಲ. ಆಮಿಷ ಒಡ್ತಾ ಇದೆ, ಹೆದರಿಸ್ತಾ ಇದೆ, ಬೆದರಿಸ್ತಾ ಇದೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಶಾಸಕರನ್ನ ಅದು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ಉರುಳಲ್ಲ, ಗಟ್ಟಿಯಾಗಿರುತ್ತೆ. ಇಬ್ಬರು ಪಕ್ಷೇತರ ರಾಜ್ಯ ಇನ್ನೂ ಸಾರಿ ಬೆಂಬಲ ವಾಪಸ್ ಪಡೆದ ತಕ್ಷಣವೇ ಸರ್ಕಾರ ಬಿದ್ದೋಗಲ್ಲ. 118 ಸಂಖ್ಯೆ ಇದೆ, 113 ಮ್ಯಾಜಿಕ್ ನಂಬರ್ ಇರೋದು ವಿಧಾನಸಭೆಯಲ್ಲಿ ಸರ್ಕಾರ ಮಾಡೋರಿಗೆ. 5 ಶಾಸಕರು ಜಾಸ್ತಿ ಇದ್ದಾರೆ. ಹಾಗಾಗಿ ಯಾವುದೇ ವರಿ ಮಾಡಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಏನೂ ಆಗಲ್ಲ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದಾರೋ ವಾಪಸ್ ಬರ್ತಾರೆ ಅಂತ.